ನಮ್ಮ ಜೊತೆ ಕೇಶವ್ ಕೊರ್ಸೆ ಅವರಿದ್ದಾರೆ. ನಮ್ಮ ಬಹಳಷ್ಟು ಸಮಸ್ಯೆಗಳು ಎಲ್ಲರಿಗೂ ಗೊತ್ತು, ಪರಿಹಾರದ ಮಾರ್ಗಗಳೂ ಗೊತ್ತು. ನಿಜ ಹೇಳ್ಬೇಕಂದ್ರೆ ಯುವ ತಲೆಮಾರಿಗೆ ಮುಂದೆ ಬಹಳ ದೊಡ್ಡ ಸವಾಲು ಏನಂದ್ರೆ ನಮ್ಮಲ್ಲಿರುವ ಜ್ಞಾನಶಕ್ತಿಯನ್ನ ಅದನ್ನ ಒಂದು ಕ್ರಿಯಾಶಕ್ತಿಯಾಗಿ ಹೇಗೆ ನಾವು ಪರಿವರ್ತನೆ ಮಾಡಬೇಕು ಸಮಾಜಕ್ಕಾಗಿ. ಸಮಾಜ ಅಂದ್ರೆ ನಾವು ಕೂಡ ಬಂದ್ವಿ ಅದರೊಳಗಡೆ. ತರಕಾರಿ ಬಹಳ ದೊಡ್ಡ ಗಂಭೀರ ವಿಷಯ ಇವತ್ತು. ನಮ್ಗೆಲ್ಲರಿಗೂ ದೈನಂದಿನ ಊಟಕ್ಕೆ ತರಕಾರಿ ಬೇಕು. ನಾವು ವೈದ್ಯರ ಹತ್ರ ಹೋದರೆ, ಆಯುರ್ವೇದದಲ್ಲಿ ಕೇಳಿದರೆ, ನಿಸರ್ಗ ಚಿಕಿತ್ಸೆಯಲ್ಲಿ ಕೇಳಿದರೆ ಫೈಬರ್ ಯುಕ್ತವಾದಂಥ ನಾರಿನ ಯುಕ್ತವಾದಂಥ ತರಕಾರಿ ತಿನ್ನಿ ಅಂತ ಹೇಳ್ತಾರೆ. ಆದರೆ ನಮಗೆ ಮಾರುಕಟ್ಟೆಯಲ್ಲಿ ಸಿಗುವ ಇವತ್ತಿನ ತರಕಾರಿ ಬಹಳಷ್ಟರ ಮಟ್ಟಿಗೆ ಅಪಾಯಕಾರಿ. ಹಲವು ಶತಮಾನಗಳಿಂದ ನಮಗೆ ಅಲ್ಲಿ ಅಕ್ಕಿ ತುಂಬ ಇಲ್ಲಿಯ ಜನಪ್ರಿಯ, ಅದು ಪಾಯಸಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಒಂದು ಮಿನಿಮಮ್ ಸ್ಕೇಲ್ ಬೇಕಾಗುತ್ತೆ ಯಾವುದೇ ಒಂದು ಉದ್ಯಮವನ್ನು ಮಾಡಬೇಕಾದ್ರೆ. ನಾನೊಂದು ಹಲಸಿನಕಾಯಿದು ಒಂದು 100 ಹಪ್ಪಳ ಮಾಡಿ ನಾನು ಎಲ್ಲಿಗೆ ಹೋಗಿ ಮಾರ್ಬೋದು ಅದನ್ನು ಅಲ್ವಾ? ಅದೇ ನನ್ನ ಹತ್ರ ಒಂದು 10,000 ಹಪ್ಪಳ ಇದ್ದರೆ ನಾನು ಅದಕ್ಕೊಂದು ಬ್ರ್ಯಾಂಡ್ ಮಾಡ್ಬೋದು, ನಾನು ಅದಕ್ಕೆ ಪ್ಯಾಕೇಜ್ ಮಾಡ್ಬೋದು, ನಾನು ಹೊರಗಡೆ ಮಾರುಕಟ್ಟೆ ಹೋಗ್ಬೋದು. ಜಾಗೃತಿಯ ಪ್ರಯತ್ನ ಏನೋ ಆಗಿದೆ, ಆದರೆ ಜನ ಜಾಗೃತರಾಗಿದ್ದಾರ ಅಂತ ಇದು ಭಾಳ ಮುಖ್ಯ ಪ್ರಶ್ನೆ. ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಸುತ್ತ ಹೇಗೆ ಪ್ರಕೃತಿ ಇದೆಯೋ ಆ ಪ್ರಕೃತಿಯ ಸುತ್ತ ಕೆಲಸ ಮಾಡ್ತಾ ಇರುವ ಕಳೆದ ಒಂದಷ್ಟು ವರ್ಷಗಳಿಂದ ಶಿರಸಿಯಲ್ಲಿ ಅವರು ಈ ಪ್ರಕೃತಿಯನ್ನೇ ಆಧಾರವಾಗಿಟ್ಕೊಂಡು ಆ ಪ್ರಕೃತಿಯ ಮೂಲಕ ನಾವು ಏನನ್ನ ಪಡ್ಕೊಳ್ತಾ ಇದ್ದೀವಿ, ಅದೇ ರೀತಿ ಪಡ್ಕೊಳ್ಳೋದಷ್ಟೇ ಅಲ್ಲ, ಏನು ಕಳ್ಕೊಳ್ತಾ ಇದ್ದೀವಿ, ಈ ಪಡ್ಕೊಳ್ಳುವಿಕೆ ಹಾಗೂ ಕಳ್ಕೊಳ್ಳುವಿಕೆಯ ಮಧ್ಯೆಯ ಜೀವನ ಏನಿದೆ ಅದನ್ನು ಸಮತೋಲನ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಶ್ರೀಯುತ ಕೇಶವ್ ಕೊರ್ಸೆ ಅವರಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಸೊ ನಾವು ಅದೇ ಪ್ರಕೃತಿ ಬಗ್ಗೆ ಮಾತಾಡ್ತಿದ್ವಿ. ನೀವು ಇಷ್ಟು ಕೆಲಸಗಳು ಮಾಡ್ತಾ ಇರೋದು ಪ್ರಕೃತಿಯ ಸುತ್ತ. ಹೌದು ಹೌದು. ಈ ನಾನು ನನ್ನ ಊರಿದೆ ಶಿರ್ಸಿ. ನಾನು ಶಾಲೆ ಹೈಸ್ಕೂಲಿಗೆ ಹೋಗ್ತಾ ಇರುವಾಗ ಸುಮಾರು ಅಂದರೆ 70-80ರ ದಶಕ, ನಾನು ಕಾಲೇಜ್ ಓದಿದ್ದು 90ರ ದಶಕದ ಆದಿಭಾಗ. ಈ ಸಮಯದಲ್ಲಿ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಅಂತಲೇ ಹೇಳ್ಬೋದು, ಎಲ್ಲ ಕಡೆ ಈ ಪರಿಸರ ಸಂರಕ್ಷಣೆ ಕುರಿತಾಗಿ ಒಂದು ಹೊಸ ಥರದ ಹೊಸ ವೇಗದ ಒಂದು ಅವೇರ್ನೆಸ್ ಎಲ್ಲ ಕಡೆ ಪ್ರಾರಂಭ ಆಯಿತು. ನಿಮ್ಗೆ ಗೊತ್ತಿರ್ಬೋದು, ಆ ಕಾಲದಲ್ಲಿ ಶಿವರಾಮ್ ಕಾರಂತಂಥವ್ರು ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ರು. ಅದು ಅರಣ್ಯ ನಾಶ ಆಗ್ತಾ ಇರೋದ್ರ ಬಗ್ಗೆ ಇರ್ಬೋದು, ಕೃಷಿಯಲ್ಲಿ ಪಲ್ಲಟಗಳಾಗ್ತಾ ಇರೋದ್ರ ಬಗ್ಗೆ ಇರ್ಬೋದು, ಅಥವಾ ಅವೈಜ್ಞಾನಿಕವಾಗಿ ದೊಡ್ಡ ದೊಡ್ಡ ಅಣೆಕಟ್ಟುಗಳಂಥ ಯೋಜನೆಗಳನ್ನು ಕೈಗೊಂಡ್ರೆ ಆಗುವಂಥ ವಿನಾಶಕಾರಿ ಸಂದರ್ಭಗಳಿರ್ಬೋದು. ಈ ಕುರಿತೆಲ್ಲ ಹೊಸ ಜಾಗೃತಿ ಆಗಿದ್ದು 70-80ರ ದಶಕದಲ್ಲಿ. ಆ ಸಂದರ್ಭದಲ್ಲಿ ನಾನು ಶಾಲೆ ಹೈಸ್ಕೂಲಿಗೆ ಓದೋದ್ರಿಂದ ಬಹುಶಃ ಹೆಚ್ಚಿನ ಈ ಮಲೆನಾಡು ಕರಾವಳಿ ಭಾಗದ ಬಹುತೇಕ ನನ್ನ ತಲೆಮಾರಿನ ಜನರಿಗೆ ಆಗ ಒಂದು ದೊಡ್ಡ ಸವಾಲಾಗಿ ಕಂಡಿದ್ದು, ಭವಿಷ್ಯದಲ್ಲಿ ನಾವು ಪರಿಸರ ಸಂರಕ್ಷಣೆ ಮಾಡ್ಕೊಳ್ಳದೆ ಹೋದ್ರೆ ಆದ್ರೆ 50 ವರ್ಷ ಹಿಂದಿನ ಕತೆ ಹೇಳ್ತಿದ್ದೀರಿ ನೀವು. 4 ದಶಕದ ಹಿಂದಿನ ಕತೆ ಹೇಳ್ತಿದ್ದೀರಾ. ಜಾಗೃತಿಯ ಪ್ರಯತ್ನ ಏನೋ ಆಗಿದೆ, ಆದ್ರೆ ಜನ ಜಾಗೃತರಾಗಿದ್ದಾರ ಅಂತ. ಇದು ಬಹಳ ಮುಖ್ಯ ಪ್ರಶ್ನೆ. ಆಗ 4 ದಶಕಗಳ ಹಿಂದೆ ನಾವೇನು ಅಂದ್ಕೊಂಡಿದ್ವಿ ಅಂತಂದರೆ, ನಮ್ಮಲ್ಲಿ ಮಾಹಿತಿಯ ಕೊರತೆ ಇದೆ, ಜ್ಞಾನದ ಕೊರತೆ ಇದೆ. ಹೀಗಾಗಿ ಆಗಿನ ನನ್ನ ಶಾಲಾ ಸಂದರ್ಭಗಳಿರ್ಬೋದು, ಆಮೇಲೆ ಕಾಲೇಜ್ ಇರ್ಬೋದು, ಎಲ್ಲರೂ ಕೂಡ ನಮ್ಮ ತಲೆಮಾರಿನ ಯುವಕರು ಇರ್ಬೋದು, ಅಥವಾ ಆಗ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಂತಹ ಆಗಿನ ಹಿರಿಯರು ಕೂಡ ಇರ್ಬೋದು. ಆಗ ಒಂದು ಮಾತು ಏನಿತ್ತು ಅಂತಂದರೆ, ಒಮ್ಮೆ ಜನರಲ್ಲಿ ಜಾಗೃತಿ ಮೂಡಿದರೆ, ಅವರಿಗೆ ನಾವು ವಿಷಯದ ಒಂದು ಮಾಹಿತಿ ಕೊಟ್ಟರೆ ಆಗ ಜನ ಜಾಗೃತಿಯಾಗಿ ತಮ್ಮ ಪರಿಸರವನ್ನು ಉಳಿಸ್ಕೊಳ್ತಾರೆ ಅಂತ ಅಂದ್ಕೊಳ್ಳೋ ಒಂದು ಭಾವನೆ ಇತ್ತು. ಆದರೆ ಈಗ ನೀವು ಹೇಳ್ತಾ ಇರೋದು ನಿಜ. 4 ದಶಕದ ಆದಮೇಲೂ ಕೂಡ ಇವತ್ತಿನ ಈ ಏನು ಮಾಹಿತಿ ಯುಗ, ಇದು ಎಲ್ಲ ಮಾಹಿತಿಗಳು ನಮ್ಮ ಬೆರಳ ತುದಿಯಲ್ಲಿರುವಾಗ ಆ ಜ್ಞಾನಶಕ್ತಿ ಕ್ರಿಯಾಶಕ್ತಿಯಾಗಿ ಪರಿವರ್ತಿತ ಆಗಿಲ್ಲ. ಅದು ಮಾತ್ರ ಖಂಡಿತ. ಇವತ್ತು ಎಲ್ಲರಿಗೂ ಸಮಸ್ಯೆ ಗೊತ್ತು, ಕೈನೆಟಿಕ್ ಎನರ್ಜಿ. ಹೌದೌದು. ಈ ಸ್ಟ್ಯಾಟಿಕ್ ಎನರ್ಜಿಯಿಂದ ಕೈನೆಟಿಕ್ ಎನರ್ಜಿ ಮಾಡಿ ಹೋಗಬೇಕಾಗಿದೆ ನಾವೀಗ. ಆ ಕ್ರಿಯಾಶಕ್ತಿಯಾಗಿ ಅದು ಕನ್ವರ್ಟ್ ಆಗ್ತಾ ಇಲ್ಲ. ಅದು ಮಾತ್ರ ನಿಜ. ನಮ್ಮ ಬಹಳಷ್ಟು ಸಮಸ್ಯೆಗಳು ಎಲ್ಲರಿಗೂ ಗೊತ್ತು, ಪರಿಹಾರದ ಮಾರ್ಗಗಳೂ ಗೊತ್ತು. ನಿಜ ಹೇಳ್ಬೇಕಂದ್ರೆ ಹಾಗೆ ಮಾಡ್ಬೋದು, ಈಗ ಮಾಡಬೇಕು, ಎಲ್ಲದಕ್ಕೂ ಸೊಲ್ಯೂಷನ್ಸ್ ಇದೆ, ಎಕ್ಸಿಕ್ಯೂಷನ್ ಇಲ್ಲ. ಹೌದು. ಈಗ ನೋಡಿ, ಈಗ ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಪಾಲಿಥಿನ್ ಬ್ಯಾಗ್ ಬಗ್ಗೆ ಎಲ್ಲರಿಗೂ ಗೊತ್ತು ಇವತ್ತು.
ಎಷ್ಟೋ ಅಭಿಯಾನ ಆಗಿದೆ, ಮಾಹಿತಿ ಇದೆ, ಎಲ್ಲವೂ ಇದೆ. ಆದರೂ ಕೂಡ ನಾವು ಇವತ್ತು ರಸ್ತೆಯಲ್ಲಿ ಹೊರಟ್ರೆ ಎರಡು ಕಡೆಯಲ್ಲಿ ಹೈವೇಯಲ್ಲಿ ಪ್ಲಾಸ್ಟಿಕ್ ಹೈವೇ ಆಗಿರುತ್ತೆ. ಹೌದು, ಪ್ಲಾಸ್ಟಿಕ್ ಹೈವೇ ಆಗಿರುತ್ತೆ. ಇದು ದೊಡ್ಡ ಸವಾಲು. ಇವತ್ತಿನ ಬಹುಶಃ ಮಾಹಿತಿ ಯುಗದ ಇವತ್ತಿನ ದಿನದಲ್ಲಿ ನಮ್ಮ ಎಲ್ಲ ವಿಶೇಷವಾಗಿ ಯುವ ತಲೆಮಾರಿಗೆ ಮುಂದೆ ಭಾಳ ದೊಡ್ಡ ಸವಾಲು ಏನಂದರೆ, ನಮ್ಮಲ್ಲಿರುವ ಜ್ಞಾನಶಕ್ತಿಯನ್ನು ಅದನ್ನು ಒಂದು ಕ್ರಿಯಾಶಕ್ತಿಯಾಗಿ ಹೇಗೆ ನಾವು ಪರಿವರ್ತನೆ ಮಾಡಬೇಕು ಸಮಾಜಕ್ಕಾಗಿ. ಸಮಾಜ ಅಂದರೆ ನಾವು ಕೂಡ ಬಂದ್ವಿ ಅದರೊಳಗಡೆ. ನೀವೇನು ಮಾಡ್ತಿದ್ದೀರಿ? ನಾನು ನನ್ನ ಸುಮಾರು 2.5 ದಶಕಗಳ ಕಾಲ ನಾನು ಕಾಲೇಜಲ್ಲಿ ಅಧ್ಯಾಪಕ ಆಗಿದ್ದೆ. ನಾನು ಸಸ್ಯಶಾಸ್ತ್ರ ವಿಷಯದಲ್ಲಿ MSc ಮಾಡಿದೆ, ಆಮೇಲೆ ಮೆಡಿಸಿನಲ್ ಪ್ಲಾಂಟ್ ಕನ್ಸರ್ವೇಷನ್ ವಿಷಯದಲ್ಲಿ PhD ಮಾಡಿದೆ, ಆಮೇಲೆ ಕೆಲ ಕಾಲ ಮಡ್ರಾಸ್ನಲ್ಲಿ MS ಸ್ವಾಮಿನಾಥನ್ ರಿಸರ್ಚ್ ಫೌಂಡೇಶನ್ ಅಂತೇಳಿದೆ, ಅಲ್ಲಿ ಸಂಶೋಧಕನಾಗಿದ್ದೆ. ಆಮೇಲೆ ದೀರ್ಘಕಾಲ ಒಂದು ಕಾಲೇಜಲ್ಲಿ ಅಧ್ಯಾಪಕ ಆಗಿದ್ದೆ. ಸೊ ಅಧ್ಯಾಪಕದ ಅವಧಿಯಲ್ಲಿ ಅಂದರೆ ಸುಮಾರು 90ರ ದಶಕದಲ್ಲಿ ಮತ್ತು ಕಳೆದ ದಶಕದಲ್ಲಿ ನನ್ನ ಕಾಲೇಜಿನ ಅಧ್ಯಾಪನದ ವಿಷಯವೂ ಕೂಡ ಇದೇ ಆದದ್ರಿಂದ ನನ್ನ ವೃತ್ತಿ ಮತ್ತು ಪ್ರವೃತ್ತಿ ಎರಡು ಒಂದೇ ಆಯಿತು. ಅದು ಅರಣ್ಯದ ವಿಷಯ ಅಧ್ಯಯನ ಇರ್ಬೋದು, ಔಷಧಿ ಗಿಡಗಳ ಮೂಲಿಕೆಗಳ ವಿಷಯ ಅಧ್ಯಯನ ಇರ್ಬೋದು, ಅಥವಾ ಮೆಡಿಸಿನಲ್ ಪ್ಲಾಂಟ್ ಬಯೋಟೆಕ್ನಾಲಜಿ ಅಂತ ಹೇಳ್ತೀವಿ. ನಾವು ಹೇಗೆ ಔಷಧಿ ಗಿಡ ಮೂಲಿಕೆಗಳನ್ನು ಸರಿಯಾಗಿ ಸಂವರ್ಧನೆ ಮಾಡಿ ಬಳಸ್ಕೊಳ್ಬೋದು, ಅದು ಆಧುನಿಕ ಔಷಧ ಇರ್ಬೋದು ಅಥವಾ ನಮ್ಮ ಪರಂಪರೆಯಲ್ಲಿರುವಂಥ ಹಳ್ಳಿ ಮದ್ದಿರ್ಬೋದು, ಅವುಗಳನ್ನು ಹೇಗೆ ನಾವು ಪರಿಣಾಮಕಾರಿಯಾಗಿ ಇವತ್ತಿನ ಆರೋಗ್ಯ ಪರಿಸ್ಥಿತಿಯಲ್ಲಿ ಬಳಸ್ಕೊಳ್ಬೋದು. ಈ ಥರದ ಎಲ್ಲ ವಿಷಯಗಳು ನನ್ನ ಸಂಶೋಧನೆ ವಿಷಯವಾಗಿತ್ತು, ನನ್ನ ಅಧ್ಯಾಪನದ ವಿಷಯವಾಗಿತ್ತು. ನನ್ನ ಪ್ರವೃತ್ತಿ ಅಂದರೆ ಏನು, ಜನರೊಟ್ಟಿಗೆ ಬೆರೆತು ಸಮಾಜದೊಟ್ಟಿಗೆ ಬೆರೆತು ಈ ಥರ ಸಾಮಾಜಿಕ ಕಳಕಳಿಯುಳ್ಳ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ಕೂಡ ನನ್ನ ಒಂದು 2.5 ದಶಕಗಳಲ್ಲಿ ಮಾಡಿದ್ದೇನೆ. ಈಗ ನಾವು ಶಿರ್ಸಿಯಲ್ಲಿ, ನನ್ನ ಊರಿದು, ಇಲ್ಲಿ ಈ ಕುರಿತಾದಂಥ ಒಂದು ಅಧ್ಯಯನ ಕೇಂದ್ರವನ್ನು ಪ್ರಾರಂಭ ಮಾಡಿದೆ. ಈ ಅಧ್ಯಯನ ಕೇಂದ್ರದಲ್ಲಿ 3 ವಿಷಯ. ಒಂದು ಸಂಶೋಧನೆ, ಅದು ಔಷಧಿ ಗಿಡಗಳ ಕುರಿತು, ಅರಣ್ಯದ ಕುರಿತು, ಇಲ್ಲಿಯ ಒಂದು ಸಂತುಲಿತ ಅಥವಾ ಮತ್ತು ಒಂದು ಸಸ್ಟೈನಬಲ್ ಫಾರ್ಮಿಂಗ್ ಅಂತ ಹೇಳ್ತೀವಿ. ಅಂದರೆ ನಾವು ಕೃಷಿಯನ್ನು ಹೇಗೆ ಆದಷ್ಟು ಆರ್ಥಿಕವಾಗಿ ಮತ್ತು ಪರಿಸರಕ್ಕೆ ಪೂರಕವಾಗಿ ನಾವು ಅದನ್ನು ವಯಬಲ್ ಮಾಡ್ಬೋದು ಅಂತ ಹೇಳೋ ದೃಷ್ಟಿಯಲ್ಲಿ ಸಂಶೋಧನೆಗಳು. ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಅಥವಾ ಸಮಾಜದ ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ ಇರ್ತಾರಲ್ವ, ಅವರಿಗೆ ತರಬೇತಿ ಕೊಡೋದಿರ್ಬೋದು, ಆಮೇಲೆ ಅವೇರ್ನೆಸ್ ಕಾರ್ಯಕ್ರಮಗಳಿರ್ಬೋದು, ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಬೆರೆತು ಯಾವುದೋ ಕಾರ್ಯಕ್ರಮ ಜಂಟಿಯಾಗಿ ತಗೊಳ್ಳೋದಿರ್ಬೋದು. ಈ ಥರದ್ದೆಲ್ಲ ಚಟುವಟಿಕೆಗಳಲ್ಲಿ ನಾನು ತೊಡಸ್ಕೊಂಡಿದ್ದೇನೆ. 2 ವಿಷಯ ನಾವೀಗ ಭಾಳ ಗಂಭೀರವಾಗಿ ಕೈಗೆತ್ಕೊಂಡಿರೋದು ಅಂದರೆ, ನಮ್ಮ ಇಡೀ ಮಲೆನಾಡು ಮತ್ತು ಕರಾವಳಿಗೆ ಇದು ಗಂಭೀರ ಸಮಸ್ಯೆ. ಏನು ಅಂದರೆ, ಮಣ್ಣಿನಲ್ಲಿ ಫಲವತ್ತತೆ ಕಡಿಮೆ ಆಗ್ತಾ ಇರೋದು. ಯಾಕೆ ಮಣ್ಣಿನಲ್ಲಿ ಫಲವತ್ತತೆ ಕಡಿಮೆ ಆಗ್ತಾ ಇದೆ ಅಂದರೆ, ಒಂದನೇ ಕಾರಣ ಈ ಎಲ್ಲರಿಗೂ ಗೊತ್ತು, ಜಾಗತಿಕ ಕಾರಣ. ಏನು, ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೀವಿ ನಾವು. ಯಾವಾಗಲೂ ಮಳೆ ಬರುತ್ತೆ, ಯಾವಾಗಲೂ ಬರ ಬರುತ್ತೆ, ಚಳಿಗಾಲದಲ್ಲೂ ಈಗ ಮಳೆ ಬರೋ ಸಂದರ್ಭ ಇದೆ. ಹೀಗಾಗಿ ವಾತಾವರಣದಲ್ಲಿ ವ್ಯತ್ಯಯ ಉಂಟಾಗಿ ಅತಿಯಾದ ಮಳೆ ಅಥವಾ ಮಳೆ ಬರದೇ ಇರೋದು, ಇದೆಲ್ಲ ಸಂದರ್ಭಗಳಿಂದ ಮಣ್ಣಿನ ಫಲವತ್ತತೆ ನಾಶ ಆಗಿದೆ. ಅದು ಒಂದು. 2ನೇದು, ಸ್ಥಳೀಯವಾಗಿ ನಾವು ರೈತರು ಮಣ್ಣನ್ನು ಸರಿಯಾಗಿ ನಿರ್ವಹಿಸುವಲ್ಲಿ ಸೋಲ್ತಾ ಇದ್ದೇವೆ. ರೈತರು ಒಂದೇ ಕಾರಣ ಅಲ್ಲ, ಅದಕ್ಕೆ ಇಡೀ ಈ ವ್ಯವಸ್ಥೆ ಕಾರಣ. ಯಾಕೆಂದರೆ ಈ ಕೃಷಿ ಭೂಮಿಯ ಮಣ್ಣು ನಿರ್ಮಾಣ ಆಗಿದ್ದು ಕೋಟ್ಯಾಂತರ ವರ್ಷಗಳಿಂದ. ಇದಕ್ಕೆ ನಿರಂತರವಾಗಿ ಸಾವಯವ ವಸ್ತುಗಳು, ನಾವು ಏನು ಕಾಡಿಂದ ಕೊಳೆತ ಎಲೆ, ಮರ, ಕಸ ಕಡ್ಡಿ ಇವೆಲ್ಲ ಸೇರಿ ಒಂದು ಫಲವತ್ತಾದ ಮಣ್ಣು ಕ್ರಿಯೇಟ್ ಆಗಿದೆ. ಈಗ ನಾವು ಒಂದು 2-3 ದಶಕದಲ್ಲಿ ಎಲ್ಲ ಕಳ್ಕೊಂಡಿದ್ದೇವೆ. ಹೀಗಾಗಿ ಯಾಕೆ ಅಂತಂದರೆ, ನಾವು ಒಂದು ಕಳೆದ 3 ದಶಕದಲ್ಲಿ ಬಹಳ ಇಂಟೆನ್ಸಿವ್ ಕೃಷಿಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಅದು ಯಾವುದೇ ಕೃಷಿ ಇರ್ಬೋದು, ಅಡಿಕೆ ಇರ್ಬೋದು, ಭತ್ತ ಇರ್ಬೋದು, ಅಥವಾ ನೀವು ಚಿಕ್ಕಮಗಳೂರಿಗೆ, ಶಿವಮೊಗ್ಗಕ್ಕೆ ಹೋದ್ರೆ ಅದು ಕಾಫಿ ಇರ್ಬೋದು, ಅಥವಾ ನಮ್ಮ ಕರಾವಳಿ ಕೆಲವು ಭಾಗದಲ್ಲಿ ರಬ್ಬರ್ ಇರ್ಬೋದು. ಇಂಟೆನ್ಸಿವ್ ಕೃಷಿ ಮಾಡಿ ಅದಕ್ಕೆ ತಕ್ಕದಷ್ಟು ಸಾವಯವ ತ್ಯಾಜ್ಯಗಳನ್ನು ಮಣ್ಣಿಗೆ ಸೇರಿಸಲೇ ಇಲ್ಲ. ನಾವು ಕೇವಲ ಈ ಕೃತಕ ರಾಸಾಯನಿಕಗಳನ್ನ ನಂಬಿಕೊಂಡು ಅವುಗಳನ್ನು ಬಳಸಿ ನಾವು ಕೃಷಿ ಮಾಡಿದ್ವಿ. ಆದರೆ ಈ ಮಣ್ಣು ಹೇಗೆ ಅಂತಂದರೆ, ಮಣ್ಣಲ್ಲಿ ಸಾವಯವ ಅಂಶಗಳು ತುಂಬ ಇರಬೇಕು, ಅದು ಫೌಂಡೇಶನ್ನು. ಅಂದರೆ ಇದು ಹೇಗೆ ಹೇಳಬೇಕು ಅಂತಂದರೆ, ಸುಮಾರು 90% ಆ್ಯಕ್ಚುಲಿ ನೇಚರ್ ಕೊಟ್ಟಿದ್ದು ಆ ಸಾಯಿಲ್. ಆ 90% ಸರಿಯಾಗಿದ್ದರೆ ನಾವೊಂದು 10%ಅನ್ನು ಯಾವುದೋ ಕೃತಕ ರಾಸಾಯನಿಕ ಗೊಬ್ಬರಗಳನ್ನು ಅದನ್ನೆಲ್ಲ ಕೊಟ್ಟು, ಒಳಸೂರಿಗಳನ್ನು ಕೊಟ್ಟು ನಾವು ಕೃಷಿ ಮಾಡ್ಬೋದು. ಆದರೆ ಈಗ ಏನಾಗಿದೆ ಅಂದರೆ, ಆ 90% ಇರೋದು ಕರಗಿ ಮಣ್ಣಲ್ಲಿ ಸಾವಯವ ಇಂಗಾಲವೇ ಇಲ್ಲ. ನಾವು ಈ ಕೃಷಿಯಲ್ಲಿ ರೈತರು ಇಂಗಾಲವನ್ನು ಕೊಡೋದಿಲ್ಲ ಯಾವಾಗಲೂ. ಗೊಬ್ಬರದಲ್ಲಿ NPK ಅಂತ ಹೇಳ್ತೀವಲ್ವ, ಅದರೊಳಗಡೆ ಇಂಗಾಲ ಬರೋದಿಲ್ಲ. ಇಂಗಾಲ ನಿಸರ್ಗ ಕೊಡ್ತಾ ಇತ್ತು ಇಷ್ಟು ಸಮಯ.
ಆದರೆ ಆ ಇಂಗಾಲ ಅಂದ್ರೆ ಕಾರ್ಬನ್ ಹಿಂಗೆ ಹೋಗಿದೆ. ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತಾರೆ, ಅದು ಪೂರ್ತಿ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳಿ ಪೂರ್ತಿ ನಾಶ ಆಗಿದೆ. ಅಂದ್ರೆ ಅದಕ್ಕೆ ಪ್ರೊಡ್ಯೂಸ್ ಮಾಡೋದಕ್ಕೆ ಅವಕಾಶ ಇಲ್ಲ. ಅದರ ಇನ್ನೊಂದು ಸ್ವಲ್ಪ ಅದನ್ನ ನಮ್ಮ ವಿಜ್ಞಾನದ ಭಾಷೆಯಲ್ಲಿ ಹೇಳಬೇಕಂದ್ರೆ ನಿಸರ್ಗದ ಒಂದು ಸೃಷ್ಟಿ ಕ್ರಿಯೆ ಒಂದು ವೇಗ ಇದೆ, ಆ ವೇಗದ ಎಷ್ಟೋ ಪಟ್ಟು ವೇಗದಲ್ಲಿ ನಾವು ಮಣ್ಣನ್ನು ಬಳಸ್ಕೊಳ್ತಾ ಇದ್ದೇವೆ. ಗ್ರೀಡ್. ಹೌದು, ನಮ್ಮ ಹೌದು, ಅತಿ ಆಸೆ. ಹೌದು. ಈಗ 10 ಜನರಿಗೆ ಅಡುಗೆ ಮಾಡಿ ನಾವು 100 ಜನ ಊಟ ಮಾಡ್ಲಿಕ್ಕೆ ಹೊರಟ್ರೆ ಆಗೋ ಸ್ಥಿತಿ ಆಗಿದೆ. ಹಾಗಾಗಿ ಈ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನನ್ನು ಮತ್ತೆ ವಾಪಸ್ ತರಬೇಕು ನಾವು. ಅದಕ್ಕೆ ಸಾವಯವ ತ್ಯಾಜ್ಯವನ್ನು ಸೇರಿಸಬೇಕು. ಸೊ ಮಣ್ಣನ್ನು ನಾವು ಸರಿಯಾಗಿ ಫಲವತ್ತತೆ ಕಾಪಾಡಿಕೊಂಡ್ರೆ ಮಾತ್ರ ಅದು ಯಾವುದೇ ಕೃಷಿ ಇರಲಿ ಭವಿಷ್ಯದಲ್ಲಿ ಕೃಷಿ ಇರ್ಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಇದು ಒಂದು ಅಂಶ. ಎರಡನೇ, ನೀರಾವರಿ. ನಮ್ಮ ಇಡೀ ರಾಜ್ಯದಲ್ಲಿ ಮಲೆನಾಡು, ಕರಾವಳಿ ಮತ್ತು ಒಳನಾಡಲ್ಲೂ ಕೂಡ ಮಿತಿ ಮೀರಿದ ನೀರಾವರಿಯನ್ನು ನಾವು ಮಾಡ್ತಾ ಇದ್ದೇವೆ. ಭಾಳ ಸಲ ನಾವು ಅಂದ್ಕೊಂಡಿರ್ತೇವೆ ಕೃಷಿಗೆ ನೀರಿಲ್ಲ ಅಂಥೇಳಿ. ಅದು ಕೆಲವು ಸಂದರ್ಭದಲ್ಲಿ, ಕೆಲವು ಪ್ರದೇಶಗಳಲ್ಲಿ, ಕೆಲವು ಕಾಲದಲ್ಲಿ ನಿಜ. ಆದರೆ ಭಾಳಷ್ಟು ಸಂದರ್ಭಗಳಲ್ಲಿ ಅತಿಯಾದ ನೀರಾವರಿಯಿಂದ ಏನಾಗ್ತಾ ಇದೆ ಅಂತಂದರೆ ಅಂತರ್ಜಲ ಬರ್ತಾ ಇದೆ. ಮೊದಲನೇದು ನೀರಿಲ್ಲ. ಎರಡನೇದು ಮಣ್ಣಲ್ಲಿರುವ ಎಲ್ಲ ಸಾವಯವ ಅಂಶಗಳು ನೀರಿನೊಂದಿಗೆ ಕೊಚ್ಕೊಂಡು ಹೋಗ್ತಾ ಇದೆ. ಹೀಗಾಗಿ ಮಣ್ಣು ಬರಡಾಗ್ತಾ ಇದೆ. ಇದ್ರ ಕುರಿತಾಗಿ ಕೂಡ ಅನೇಕ ಅಧ್ಯಯನಗಳಾಗ್ತಾ ಇದೆ. ನಮ್ಮ ಮಲೆನಾಡಲ್ಲಿ ಕೂಡ, ನಾವು ಒಳನಾಡಲ್ಲೂ ಕೂಡ, ನಾವು ಕೂಡ ನಮ್ಮ ಉತ್ತರ ಕನ್ನಡದಲ್ಲಿ ಅತಿಯಾದ ನೀರಾವರಿಯಿಂದಾಗಿರುವ ಸಮಸ್ಯೆಗಳನ್ನು, ನೀರಿನ ಕೊರತೆ ಇರುವ ಸಮಸ್ಯೆ ನಮ್ಗೆ ಗೊತ್ತಿದೆ ಎಲ್ಲರಿಗೂ, ಅದ್ರ ಬಗ್ಗೆ ಬಹಳಷ್ಟು ದಾಖಲಾಗಿದೆ. ಆದರೆ ಕೆಲವು ಪ್ರದೇಶಗಳಲ್ಲಿ ಅತಿಯಾದ ನೀರಾವರಿಯಿಂದಾಗಿಯೂ ಕೂಡ ಸಮಸ್ಯೆ ಆಗ್ತಾ ಇದೆ. ಅದ್ರ ಬಗ್ಗೆ ದಾಖಲೆ ಮಾಡಿ. ಅಲ್ಲ, ಅದು ವಿಷಯನೇ ಗೊತ್ತಿಲ್ವಲ್ಲ. ಗೊತ್ತಿಲ್ಲ ಈ ತರದ ವಿಷಯಗಳನ್ನ. ಕರೆಂಟ್ ಇದೆ ಅಂತಂದ್ರೆ ಮಾಡು, ಸ್ಪ್ರಿಂಕ್ಲರ್ ಇರ್ಬೋದು ಅಥವಾ ನೀರು ಹಾಯಿಸೋದಿರ್ಬೋದು. ನಿಜ 24 ಗಂಟೆ ಪಂಪ್ ಸೆಟ್ ಆನ್ ಮಾಡಿ ನೀರನ್ನು ಕೊಡುವ ರೈತರು ಕೂಡ ನಮ್ಮಲ್ಲಿ ಇದ್ದಾರೆ. ಅಂದ್ರೆ ಅವರ ದೃಷ್ಟಿಯಲ್ಲಿ ಬಹಳ ಒಳ್ಳೇದು, ನಾವು ಕೃಷಿ ಮಾಡ್ತೇವೆ ಅಂತ ಹೇಳುವ ಒಂದು ಮುಗ್ಧತೆಯಲ್ಲಿ ಮಾಡ್ತಾ ಇರ್ತಾರೆ. ಆದ್ರೆ ಅದು ಅವರ ಮಣ್ಣಿನ ಫಲವತ್ತತೆಯೇ ಅವ್ರು ನಾಶ ಮಾಡ್ತಾ ಇರ್ತಾರೆ. ಒಳ್ಳೆ ಇದೀಗ ಹೌದು, ನಾನು ಒಂದು ಕೃಷಿ ಕುಟುಂಬದಿಂದ ಬಂದಿರೋದ್ರಿಂದ ಮತ್ತೆ ನಮ್ಮಲ್ಲೂ ಕೃಷಿ ಈಗ್ಲೂ ಕೂಡ ನಡೀತಾ ಇರೋದ್ರಿಂದ, ಅಲ್ಲೇ ನಾನು ಇರೋದ್ರಿಂದಾನು ಕೂಡ ಸುತ್ತಮುತ್ತ ನೋಡ್ತೀವಿ, ನಮ್ಮ ಮನೇಲೆ ನೋಡ್ತೀವಿ. ನಾನು ಕೇಳೋದೇನು ಅಂತಂದ್ರೆ, ನಮ್ಗೆ ಯಾರು ಬಂದು ಹೇಳ್ತಾ ಇಲ್ಲ ಅದ್ರ ಬಗ್ಗೆ. ಯಾಕೆ? ಇದಕ್ಕೆ 2 ಕಾರಣ. ಒಂದು ನೋಡಿ, ನಮ್ಮ ಇದರೊಳಗೆ ಎರಡು ನಾವು ಕಾರಣ. ಇದಕ್ಕೆ ಕೃಷಿಕರು ಕಾರಣ, ಈ ಸಾಮಾಜಿಕ ವ್ಯವಸ್ಥೆ ಕಾರಣ. ಕೃಷಿಕರು ಹೇಗೆ ಕಾರಣ ಅಂದರೆ, ಮೊದಲು ನಮ್ಮಲ್ಲಿ ಕೃಷಿಯೇ ಉಂಟಲ್ಲ, ಅದೊಂದು ಸಮುದಾಯದ ಪ್ರಕ್ರಿಯೆ. ಅದೊಂದು ಕಲೆಕ್ಟಿವ್ ಆ್ಯಕ್ಷನ್. ಅದು ಈಗ ನಾವೊಂದು ಊರಲ್ಲಿ ಇದ್ದೇವೆ ಅಂತಂದ್ರೆ ನಾನೇನು ಮಾಡಿದ್ದೇನೆ ಅಂತೇಳಿ ನಿಮ್ಗೆ ಹೇಳಬೇಕು, ನೀವೇನು ಮಾಡ್ತಾ ಇದ್ರಿ ಅಂತೇಳಿ ನನಗೆ ಹೇಳಬೇಕು. ಇಡೀತು 1000 ವರ್ಷದಿಂದ 10,000 ವರ್ಷದ ಇತಿಹಾಸ ಇದೆ ಅಂತ ಹೇಳ್ತಾರೆ ಕೃಷಿಗೆ. 10,000 ವರ್ಷದಿಂದನೂ ಕೃಷಿ ನಡ್ಕೊಂಡು ಬಂದಿದ್ದು ಹೇಗೆ ಈ ದೇಶದಲ್ಲಿ, ಜಗತ್ನಾದ್ಯಂತ ಅಂತಂದ್ರೆ ಪರಸ್ಪರ ನಿರಂತರ ಮಾತುಕತೆ. ಪ್ರತಿದಿನ ಸಂಜೆ ಸೇರ್ತಾರೆ ರೈತರು, ಪ್ರತಿ ವಾರಕ್ಕೊಮ್ಮೆ ಸೇರ್ತಾರೆ, ಎಲ್ಲೋ ದೇವಸ್ಥಾನದಲ್ಲಿ ಸೇರ್ತಾರೆ, ಹಬ್ಬ ಹರಿದಿನದಲ್ಲಿ ಸೇರ್ತಾರೆ, ನೆಂಟರ ಮನೆಯಲ್ಲಿ ಸೇರ್ತಾರೆ. ಮಾತಾಡೋ ವಿಷಯ ಕೊನೆ ಪಕ್ಷ ಒಂದು 10-15% ಆದ್ರೂ ಕೃಷಿ ಬಗ್ಗೆ. ಇವತ್ತು ಆಕ್ಚುಲಿ ನೋಡ್ತೀವಿ ಅದನ್ನ. ಅದು ಬಹಳ ಕಡಿಮೆ ಆಗಿದೆ ಈಗ. ಇದು ಯಾಕೆಂದ್ರೆ ಸಾಮಾಜಿಕವಾಗಿ ಪರಸ್ಪರ ನಮ್ಮ ರೈತರು ಅಂತ ಹೇಳಿ ಅಲ್ಲ, ಎಲ್ಲ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇವತ್ತು ಕುಟುಂಬಗಳು ಪರಸ್ಪರ ಬೆರೆಯೋದೇ ಬಹಳ ಕಡಿಮೆ ಆಗಿದೆ. ಬೆರೆತರೂ ಕೂಡ ಬಹಳ ಕಡಿಮೆ ಅವಧಿಯಲ್ಲಿ ಏನೋ ಯಾವ ಕಾರಣಕ್ಕೆ ಸೇರಿರ್ತಾರೆ, ಅದಿಷ್ಟು ಮಾತಾಡಿ ಹೊರಟು ಬಿಡ್ತಾರೆ. ಹೀಗಾಗಿ ಒಂದು ಮುಕ್ತವಾದ ಮಾತುಕತೆ ಇರೋದಿಲ್ಲ. ಹೀಗಾಗಿ ಏನಾಗ್ತಾ ಇದೆ ಅಂತಾನೆ ಗೊತ್ತಿರೋದಿಲ್ಲ, ಬೇರೆ ಕಡೆ ಏನಾಗ್ತಾ ಇದೆ ಅಂತ ಹೇಳಿ ಗೊತ್ತಿರೋದಿಲ್ಲ. ಇದು ಒಂದು. ಹೀಗಾಗಿ ರೈತರು ಇನ್ನೂ ಹೆಚ್ಚು ತಮ್ಮ ಸಮುದಾಯದೊಂದಿಗೆ ತೆರೆದುಕೊಳ್ಬೇಕಾಗಿದೆ. ಈಗ ಇದೊಂಥರ ವೈರುಧ್ಯ. ಇದು ಮಾಹಿತಿ ಯುಗ ಅಂತ ಹೇಳ್ತೀವಿ. ನಮಗೆ ಇಡೀ ಜಗತ್ತಿನ ವಿಷಯ ಗೊತ್ತಿರುತ್ತೆ ಕೆಲವೊಮ್ಮೆ, ಆದ್ರೆ ನಮ್ದೇ ಊರಿಂದು, ನಮ್ದೇ ಪಕ್ಕದ ಊರಿಂದು ಗೊತ್ತಿರೋದಿಲ್ಲ. ದೀಪದ ಬುಡದಲ್ಲಿ ಹೌದು, ಹಾಗೆ ಆಗ್ಬಿಡುತ್ತೆ. ಇದು ಒಂದು ಪಾರ್ಟ್ ನಮ್ಮ ಸೈಡ್ ಇಂದ. ಎರಡನೇ ಸೈಡ್ ಏನು ಅಂದ್ರೆ, ಈ ಮಾಹಿತಿಯ ಫ್ಲಡ್ ಉಂಟಲ್ಲ, ಅಂದ್ರೆ ಯಾವ್ದನ್ನ ಯಾರಿಗೆ ನಂಬಬೇಕು ನೋಡಿ. ನಾನೊಂದು ಹೇಳ್ತಾ ಇದ್ದೆ, ಪ್ರಶ್ನೆ ಬಂತು. ನೀವು ಸಮುದಾಯದ ಇದ್ರ ಬಗ್ಗೆ ಡಿಸ್ಕಷನ್ ಅಂತ ಅಂದಾಗ ಒಬ್ಬ ಒಂದು ಹೇಳ್ತಾರೆ, ಇನ್ನೊಬ್ಬ ಹೇಳ್ತಾರೆ, ನಾನು ಏನ್ ತಗೊಳ್ಳಿ? ಇದು ಬಹಳ ದೊಡ್ಡ ಸಮಸ್ಯೆ ಖಂಡಿತವಾಗಿಯೂ. ಇವತ್ತಿನ ಎಲ್ಲರೂ ಎಲ್ಲಾ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವತ್ತು ಏನು ಫ್ಲಡ್, ಲಿಟ್ರಲಿ ಫ್ಲಡ್. ಎಲ್ಲರೂ ಎಲ್ಲದ್ರಲ್ಲೂ ಎಕ್ಸ್ಪರ್ಟ್ ಆಗಿದ್ದಾರೆ. ಹೀಗಾಗಿ ಪಾಪ ಯಾರೋ ರೈತ ಇದ್ರು, ಯಾರೇ ಇರ್ಲಿ, ಯಾವ್ದನ್ನ ನಂಬಬೇಕು, ಯಾವ ಮಾಹಿತಿನ ಎಷ್ಟು ತಗೊಳ್ಬೇಕು. ಈಗ ನಾನು ಯಾವುದೊಂದು ಕೃಷಿ ಬಗ್ಗೆ ಮಾತಾಡಿದ್ರೆ, ನಾನು ಕೃಷಿಯ ಅನುಭವ ಇದ್ದು, ಅದರ ಸರಿಯಾದ ಅನುಭವ ಇದ್ದ ಹಿನ್ನೆಲೆ ಮಾತ್ರ ಒಂದು ಕೃಷಿಯ ಬಗ್ಗೆ ಮಾತಾಡಿರ್ಬೇಕು. ಯಾವುದೊಂದು ಹೊಸ ಕೃಷಿ ಅಂತ ಹೇಳಿ ಇಟ್ಕೊಳ್ಳಿ. ಈಗ ಉದಾಹರಣೆಗೆ ಯಾವುದೋ ಒಂದು ಕಾಫಿ ಕೃಷಿ ಮಾಡಬೇಕು ಅಂತ ಹೇಳಿ ನಾವು ಮಾತುಕತೆ ಕುಂತ್ರೆ, ನಾನು ಕಾಫಿ ಬೆಳೆದಿಲ್ಲ, ನನಗೆ ಕಾಫಿಯ ಕೃಷಿ ಬಗ್ಗೆ ಮಾತಾಡುವ ಹೀಗಾಗಿ ನೈತಿಕತೆನೇ ಬರೋದಿಲ್ಲ ಅಂತೇಳಿ. ಯಾಕೆಂದ್ರೆ ಆ ರೈತರು ನನ್ನ ಮಾತು ಕೇಳ್ಕೊಂಡು ಯಾರೋ ಕಾಫಿ ಬೆಳೆದ ಆಮೇಲೆ ಕೈ ಸುಟ್ಕೊಳ್ಬಾರ್ದು. ಈ ಒಂದು ವೆನಿಲ್ಲಾ ಬಂತು, ಅನೇಕ ಈ ತರ ಬೆಳೆಗಳು ನಮ್ಮ ಮಲೆನಾಡು ಕರಾವಳಿಯಲ್ಲಿ ಅನೇಕ ಈ ತರ ಬೆಳೆಗಳಿಂದ ರೈತರು ಕೈ ಸುಟ್ಕೊಂಡಿದ್ದಾರೆ. ಯಾವ್ಯಾವ್ದೋ ಕಾರಣಕ್ಕೆ ಎಲ್ಲೆಲ್ಲಿಂದನೂ ಮಾಹಿತಿ, ದುಡ್ಡು ಅಂತ ಎಲ್ಲರೂ ಹಾಕೋದೆ. ಹೌದು,
3 ವರ್ಷಕ್ಕೆ ಅದನ್ನ ಬೆಳೆ ಬರುವಾಗ ತಗೊಳ್ಳಿಕ್ಕೆ ಜನ ಇಲ್ಲ. ಯಾರೂ ಇಲ್ಲ. ಹೌದು. ಅಂದ್ರೆ ಅದರ ಸುತ್ತ ಒಂದು ಇಕೋಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡದೆ ಅಥವಾ ಅದು ಕ್ರಿಯೇಟ್ ಆಗದೆ ಈ ತರದ್ದು ಮಾಡಿನೂ ಪ್ರಯೋಜನ ಇಲ್ವಲ್ಲ. ಖಂಡಿತ. ಹೀಗಾಗಿ ಇವತ್ತಿನ ದೊಡ್ಡದು ಈ ಮಾಹಿತಿ ಯುಗದಲ್ಲಿ ಇದು ಕೃಷಿಗೆ ಅಂತ ಹೇಳಿ ಅಲ್ಲ, ಆಕ್ಚುಲಿ ನಿಜಕ್ಕೂ ಎಲ್ಲ ವಿಷಯಕ್ಕೂ ಕೂಡ ನಿಜ. ಏನು ಅಂತಂದ್ರೆ ಆ ಮಟ್ಟದಲ್ಲಿ ಸ್ಥಳೀಯವಾಗಿ ನಾನು ಹೇಳೋದು, ಅದು ತಾಲೂಕು ಅಂತನೂ ಅಲ್ಲ, ತಾಲೂಕಿನಲ್ಲೂ ಕೂಡ ಅದೊಂದು ಗ್ರಾಮದಲ್ಲಿ ಒಂದಷ್ಟು ಕ್ರೆಡಿಬಲ್ ಸ್ಥಳೀಯ ಸಂಸ್ಥೆಗಳು, ಅದು ಕೋಆಪರೇಟಿವ್ ಸಂಸ್ಥೆಗಳಿರ್ಬೋದು, ಶಿಕ್ಷಣ ಸಂಸ್ಥೆಗಳಿರ್ಬೋದು, ಒಂದು ಈ ಥರ ಒಂದು ಮುಕ್ತವಾದಂತಹ ಚರ್ಚೆ ಮಾಡಿ ಒಂದು ಯಾವುದು ನಿಜ, ಯಾವುದು ಸತ್ಯ, ಯಾವುದು ಸ್ವೀಕರಿಸಲು ಅರ್ಹ ಅಂತ ಹೇಳೋದನ್ನು ಫಿಲ್ಟರ್ ಮಾಡಿ ನಿಜವಾದ ಜ್ಞಾನವನ್ನು, ಮಾಹಿತಿಯನ್ನು ನಮಗೆ ಜನರಿಗೆ ಕಳಿಸೋದು ಭಾಳ ಇಂಪಾರ್ಟೆಂಟ್. ನೋಡಿ, ಈಗ ಇದು ಎಲ್ಲ ಉದಾಹರಣೆಗೆ ಬೇರೆದೊಂದು ಉದಾಹರಣೆ ಕೊಟ್ಟು ಮತ್ತೆ ನಾನು ಈ ಕ್ಷೇತ್ರಕ್ಕೆ ಬರ್ತೇನೆ. ಇದು ಶಿಕ್ಷಣ ಕ್ಷೇತ್ರದಲ್ಲೂ ಹಾಗೆ ಆಗ್ತಾ ಇದೆ. ನಮ್ಮ ಮಕ್ಕಳು ಯಾರ್ಯಾರೋ ಎಲ್ಲೆಲ್ಲೋ ಅಡ್ವರ್ಟೈಸ್ಗಳನ್ನು ಓದಿ ಯಾವ್ಯಾವುದೋ ಕಾಲೇಜಿಗೆ ಓದಬೇಕು ಅಂತ ಹೇಳಿ ಕನಸು ಕಾಣ್ತಾ ಹೊರಟ್ಬಿಡ್ತಾರೆ. ನಮ್ಮ ಪಕ್ಕದಲ್ಲೇ ಊರಲ್ಲೇ ಒಳ್ಳೆ ಕಾಲೇಜ್ ಇರೋದು ಕೆಲವೊಮ್ಮೆ ಮಕ್ಳಿಗೆ ಕಾಣೋದೇ ಇಲ್ಲ. ಅಂದರೆ ಆ ಥರ ಕಾಣುತ್ತಲ್ಲ, ಇವತ್ತು ಅಂತರ್ಜಾಲದಲ್ಲಿ ಕಾಣುತ್ತೆ, ಹೊರ ರಾಜ್ಯದ ಯಾವುದೋ ಕಾಲೇಜ್ ಚೆನ್ನಾಗಿ ಕಾಣುತ್ತೆ ಅವರಿಗೆ. ಅಂದರೆ ಯಾಕೆ ಈ ಮಾತು ಅಂತಂದರೆ, ಇವತ್ತಿನ ಜಗತ್ತನ್ನು ಗ್ರಹಿಸಲಿಕ್ಕೆ ಬಹಳ ತಾಳ್ಮೆ ಮತ್ತು ವಿವೇಕ ಬೇಕು. ಮತ್ತು ಯಾರ ಹತ್ರ ಸರಿಯಾದ ಮಾಹಿತಿ ಇದೆ ಅಂತೇಳಿ ಅಂತ ತಿಳ್ಕೊಂಡು ಅದನ್ನು ಸ್ವಲ್ಪ ನಿಷ್ಕರ್ಷೆ ಮಾಡಿ, ವಿಮರ್ಶೆ ಮಾಡಿ ಆಮೇಲೆ ಸ್ವೀಕರಿಸಬೇಕು. ಇದು ಕೃಷಿ ಮಟ್ಟಿಗಂತೂ ಭಾಳಷ್ಟು ನಿಜ. ಹೀಗಾಗಿ ನಾವು ನಮ್ಮ ಊರಲ್ಲಿ ಮಾಡ್ತಾ ಇರೋ ಪ್ರಯತ್ನಗಳೇನು ಅಂತಂದರೆ, ನಮ್ಮಲ್ಲಿ ತುಂಬ ಕ್ರೆಡಿಬಲ್ ಕೋಆಪರೇಟಿವ್ ಸೊಸೈಟಿಗಳಿದೆ ತಳಮಟ್ಟದಲ್ಲಿ, ಹಳ್ಳಿ ಮಟ್ಟದಲ್ಲಿ. ಹಳ್ಳಿಗಳ ಮಟ್ಟದಲ್ಲಿ ಪ್ರೈಮರಿ ಕೋಆಪರೇಟಿವ್ ಸೊಸೈಟೀಸ್ ಇದೆ, ತಾಲೂಕಾ ಮಟ್ಟದಲ್ಲಿ ಮಾರ್ಕೆಟಿಂಗ್ ಸೊಸೈಟಿಗಳಿದೆ. ಹೀಗಾಗಿ ಇಲ್ಲಿ ಆ ಕೋಆಪರೇಟಿವ್ ಸೊಸೈಟಿಗಳ ಮಟ್ಟದಲ್ಲಿ ಇದೆಲ್ಲ ವಿಚಾರಗಳನ್ನು ಆಗಾಗ ಚರ್ಚೆ ಮಾಡ್ತಾ ಇರ್ತೇವೆ. ಅದು ಮಣ್ಣಿನ ವಿಷಯ ಇರ್ಬೋದು, ಗೊಬ್ಬರ ಇರ್ಬೋದು, ನೀರಿರ್ಬೋದು, ಹೊಸ ಬೆಳೆ ಇರ್ಬೋದು, ವ್ಯಾಲ್ಯೂ ಅಡಿಷನ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು. ಆಗ ನಿಜವಾದ ಸಾಧಕರನ್ನು ಕರೆಸಿ ರೈತರ ಜೊತೆಗೆ ಮುಖಾಮುಖಿ ಮಾಡಿಸೋದು, ಬೆಳೆದ ನಮ್ಮಲ್ಲಿಯೇ ಅದರೊಳಗೆ ಅನುಭವ ಇರೋ ರೈತರ ಅನುಭವವನ್ನು ಹಂಚಿಕೊಳ್ಳೋದು. ಆಗ ನಿಜವಾದ ಈ ಮಜ್ಜಿಗೆ ಕಡ್ದಾಗ, ಮೊಸರು ಕಡ್ದಾಗ ಬೆಣ್ಣೆ ಬರುತ್ತೆ ಅಂತ ಹೇಳಿದಾಗ ನಿಜವಾದ ಸತ್ಯ ಹೊರಬೀಳೋದ್ರಿಂದ ಅದು ತುಂಬ ಲಾಭ ಆಗ್ತಾ ಇದೆ ನಮ್ಮ ಮಲೆನಾಡಿನ. ಅಂದ್ರೆ ಯಾವ ರೀತಿಯ ಕಾರ್ಯಕ್ರಮಗಳು ನಡೆಯುತ್ತೆ? ಅಂದ್ರೆ ಅಫಿಷಿಯಲ್ ಆಗಿ ಯಾವುದೋ ಒಂದು ಸಂಕಿರಣಗಳು ನಡೆಯೋದು ಅಥವಾ ಸಮಾಲೋಚನಾ ಎರಡು ಮೂರು ರೀತಿಯಲ್ಲಿ. ಈ ಅಪ್ಪಟ ವೈಜ್ಞಾನಿಕ ವಿಷಯ ಆದ್ರೆ ಈಗ ನೋಡಿ, ಈಗ ಪ್ರಸಕ್ತ ನಮ್ಮ ಜಿಲ್ಲೆಯಲ್ಲಿ 2 ನದಿ ತಿರುವು ಯೋಜನೆಗಳ ಪ್ರಸ್ತಾಪ ಆಗಿದೆ. ಈಗ ಉದಾಹರಣೆಗೆ ಈಗ ನಮ್ಮ ಶಾಲ್ಮಲಾ ನದಿ ಅಂತೇಳಿ ಭಾಳ ಸಂಪದ್ಭರಿತವಾದ ಕಾಡಿರುವಂಥ ಮತ್ತು ಕೃಷಿ ಪ್ರದೇಶ ಇರುವಂತಹ ಒಂದು ನದಿ ಶಾಲ್ಮಲಾ ನದಿ ಅಂತೇಳಿ, ಇನ್ನೊಂದು ಅಘನಾಶಿನಿ ನದಿ ಅಂತೇಳಿ. ಎರಡೂ ಕೂಡ ಉತ್ತರ ಕನ್ನಡದ ಭಾಳ ಸಮೃದ್ಧ ಅಂದರೆ ಪರಿಸರ ದೃಷ್ಟಿಯಿಂದಲೂ ಸಮೃದ್ಧ, ಕಾಡಿನ ದೃಷ್ಟಿಯಿಂದಲೂ ಸಮೃದ್ಧ, ಮತ್ತು ಅಲ್ಲಿರುವ ಜನಜೀವನ ಸಮೃದ್ಧ, ಕೃಷಿ, ಭಾಳ ಪರಂಪರೆ ಇರುವ ಹಳ್ಳಿಗಳು. ಆ ನದಿಯ ನೀರನ್ನು ತಿರುಗಿಸಿ ಒಳನಾಡಿಗೆ ನೀರು ತಗೊಂಡು ಹೋಗಬೇಕು ಅಂತ ಹೇಳುವ ಒಂದು ಬೃಹತ್ ಯೋಜನೆ ಪ್ರಸ್ತಾಪ ಆಗಿದೆ ಈಗ ಇತ್ತೀಚೆಗೆ. ಇದು ಈ ಸಂದರ್ಭದಲ್ಲಿ ಎಲ್ಲ ಈ ಪ್ರದೇಶದ ಶೈಕ್ಷಣಿಕ ಸಂಸ್ಥೆಗಳು, ಸಂಶೋಧಕರು, ಸಹಕಾರಿ ಸಂಘಗಳು ಎಲ್ಲ ಸೇರಿ ಒಂದು ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಈ ವಿಚಾರ ಸಂಕಿರಣವನ್ನು ಏರ್ಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಇದೊಂದು ಸ್ವಲ್ಪ ಗಂಭೀರ ವಿಷಯ. ಆ ಥರದ್ದು ಒಂದು ಭಾಗ ಕೇಳೋದಕ್ಕೆ ಚೆನ್ನಾಗಿದೆ, ಅದರ ಪರಿಣಾಮ ಯೋಚನೆ ಮಾಡೋಣ. ಹೌದು, ಈ ಸೆಮಿನಾರ್ಗಳು ಈ ಕೃಷಿ ಸಂದರ್ಭದಲ್ಲಿ ನಾವು ಹೆಚ್ಚು ತಳಮಟ್ಟಕ್ಕೆ ಹೋಗಬೇಕಾದ್ರಿಂದ ಅದು ಗ್ರಾಮ ಮಟ್ಟದಲ್ಲಿ ಯಾವುದೋ ರೈತರ ಹೊಲದಲ್ಲೇನೆ ಪ್ರಾತ್ಯಕ್ಷಿಕೆ, ರೈತರ ತೋಟದಲ್ಲಿ ಅದು ಹೆಚ್ಚು ಕನೆಕ್ಟ್ ಆಗುತ್ತೆ ಅನ್ಸುತ್ತೆ ಜನರಿಗೆ. ತುಂಬಾ ನೀವು ಉತ್ತರ ಕನ್ನಡ ತಗೊಂಡ್ರೆ ಅನೇಕ ರೈತರ ಕೃಷಿ ವಿಷಯದಲ್ಲಿ ಬಹಳಷ್ಟು ಸಾಧಕರು, ಬಹಳ ಹಿರಿಯ ಸಾಧಕರಿದ್ದಾರೆ. ಅಂದ್ರೆ ನೀವು ನೀರಾವರಿ ತಗೊಳ್ಳಿ, ಗೊಬ್ಬರ ತಗೊಳ್ಳಿ, ಅಂದ್ರೆ ಕೃಷಿಯ ಚಟುವಟಿಕೆಗಳು ತಗೊಳ್ಳಿ, ಅಥವಾ ಯಾವುದೋ ಒಂದು ಬೆಳೆಯನ್ನು ತಗೊಳ್ಳಿ. ಈಗ ನೀವು ವೆನಿಲಾದ ಬಗ್ಗೆ ಹೇಳಿದ್ರಿ, ಕಾಳುಮೆಣಸಿನ ಬಗ್ಗೆ ಹೇಳಿದ್ರಿ, ಏಲಕ್ಕಿ ಹೇಳಿದ್ರಿ, ಅಥವಾ ಕಾಫಿ ಅಂತ ಹೇಳಿ, ಅಡಿಕೆ ಅಂತೂ ಇದೆ ಮೊದಲಿಂದ, ಅಥವಾ ಔಷಧಿ ಗಿಡಮೂಲಿಕೆ, ಇದು ನನಗೆ ಸ್ವಲ್ಪ ಹೆಚ್ಚು ಆಸಕ್ತಿ ಇರೋ ಕ್ಷೇತ್ರ. ಈಗ ದಾಲ್ಚಿನ್ನಿ, ಲವಂಗ, ಅರಿಶಿಣ, ಆ ಥರದ್ದು ಸ್ವಲ್ಪ ಸ್ಪೈಸ್ ಇರ್ಬೋದು, ಅಥವಾ ಇನ್ನು ಅಪ್ಪಟ ಔಷಧಿ ಗಿಡಮೂಲಿಕೆಗಳನ್ನು ಯಾರು ಕಂಪನಿಗಳು, ಔಷಧಿ ಮದ್ದು ತಯಾರು ಮಾಡುವಂಥ ಕಂಪನಿಗಳು ಪರ್ಚೇಸ್ ಮಾಡುವಂಥ ಗಿಡಮೂಲಿಕೆಗಳೇ ಇರ್ಬೋದು, ಆ ಥರದ ಕೃಷಿ ಇರ್ಬೋದು. ಎಲ್ಲ ಸಾಧಕರಿದ್ದಾರೆ ಇಲ್ಲಿ. ನಾವು ಆಗಾಗ ಬೇರೆ ಬೇರೆ ಸಂದರ್ಭದಲ್ಲಿ ಸಹಕಾರಿ ಸಂಘಗಳ ಸಹಯೋಗದೊಂದಿಗೆ ಅವ್ರ ಜೊತೆಗೆ ಪ್ರಾತ್ಯಕ್ಷಿಕೆ, ಸಮಾಲೋಚನೆ, ತಳಮಟ್ಟದಲ್ಲಿ ವಿಚಾರಗಳು, ಆ ಥರದ್ದೆಲ್ಲ ನಡೆಸ್ತಾ ಇರ್ತೇವೆ. ಅದರಿಂದ ಬಹಳಷ್ಟು ಪರಿಣಾಮ ಕೂಡ ಆಗಿದೆ. ಪರಿಣಾಮದಲ್ಲಿ 2 ಉದಾಹರಣೆಗಳು ನಿಮ್ಗೆ ಹೇಳಿದ್ರೆ ನಿಮ್ಗೆ ಅದು ಅನೇಕ ಯುವ ತಲೆಮಾರಿನ ರೈತರು ಇವತ್ತು ಪ್ರಾಯೋಗಿಕವಾಗಿ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಓದನ್ನು ಮುಗಿಸಿ, ಕೆಲವರು ನೇರವಾಗಿ ಓದನ್ನು ಮುಗಿಸಿ ಬರ್ತಾ ಇದ್ದಾರೆ, ಕೆಲವರು 4, 6, 8, 10 ವರ್ಷ ಯಾವುದೋ ಉದ್ಯೋಗ ಮಾಡಿ ಸ್ವಲ್ಪ ಅನುಭವ ತಗೊಂಡು ವಾಪಸ್ಸು ಕೃಷಿಗೆ ಬಂದು
ಅಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಪಾಲಿ ಹೌಸ್ ಕೃಷಿಯಲ್ಲಿ ತುಂಬ ಜನ ತೊಡಗಿಕೊಂಡಿದ್ದಾರೆ. ಯಾಕೆಂದರೆ ಇವತ್ತು ಈ ಪಾಲಿ ಹೌಸ್ ಕೃಷಿ ಅಂತಂದರೆ ಮನೆ ಅಂಗಳದಲ್ಲೇ ಒಂದು ಪಾಲಿ ಹೌಸ್ ಮಾಡಿ ತರಕಾರಿ ಭಾಳ ದೊಡ್ಡ ಗಂಭೀರ ವಿಷಯ ಇವತ್ತು. ನಮಗೆಲ್ಲರಿಗೂ ದೈನಂದಿನ ಊಟಕ್ಕೆ ತರಕಾರಿ ಬೇಕು. ನಾವು ವೈದ್ಯರ ಹತ್ರ ಹೋದರೆ, ಆಯುರ್ವೇದದಲ್ಲಿ ಕೇಳಿದರೆ, ನಿಸರ್ಗ ಚಿಕಿತ್ಸೆಯಲ್ಲಿ ಕೇಳಿದ್ರೆ ಅವರು ಫೈಬರ್ ಯುಕ್ತವಾದಂಥ, ನಾರಿನ ಯುಕ್ತವಾದಂಥ ತರಕಾರಿ ತಿನ್ನಿ ಅಂತ ಹೇಳ್ತಾರೆ. ಆದರೆ ನಮಗೆ ಮಾರುಕಟ್ಟೆಯಲ್ಲಿ ಸಿಗುವ ಇವತ್ತಿನ ತರಕಾರಿ ಬಹಳಷ್ಟರ ಮಟ್ಟಿಗೆ ಅಪಾಯಕಾರಿ. ಯಾಕೆಂದರೆ ಅಷ್ಟರ ಮಟ್ಟಿಗೆ ಅದನ್ನು ನಾವು ಪೆಸ್ಟಿಸೈಡನ್ನು ಬಳಸಿ ಕೆಮಿಕಲ್ಸ್ ಅಲ್ಲಿ ಅದನ್ನು ಸ್ನಾನ ಮಾಡಿಸೇ ತಂದಿಲ್ಲ. ಹೌದು, ಕೆಮಿಕಲ್ ಅಲ್ಲಿ ನಾರ್ತಾ ಇರುತ್ತೆ. ನಿಜ, ನಾರಿನ ಬದಲಿಗೆ ಕೆಮಿಕಲ್ ಅಲ್ಲಿ ನಾರುತ್ತದೆ. ಹೀಗಾಗಿ ಒಂದು ನಾವೀಗ ಅತ್ಯಂತ ಗಂಭೀರವಾಗಿ ಮಾಡ್ಕೊಳ್ಳೇಬೇಕಾದ ವಿಷಯ ಏನಂತಂದ್ರೆ ಆ ವಿಷಮುಕ್ತ ಆಹಾರವನ್ನು ನಾವು ಪಡೆದುಕೊಳ್ಳೇಬೇಕಾಗಿದೆ. ಅದೀಗ ಮುಕ್ತವಾಗಿ ವಿಷ ಸಿಗ್ತಾ ಇದೆ. ಈಗ ಮುಕ್ತವಾಗಿ ವಿಷಯ ಸಿಗ್ತಾ ಇದೆ. ಆ ವಿಷ ಮುಕ್ತ ಮಾಡಿ ಹೇಗೆ ಅಂತಂದ್ರೆ ನೋಡಿ, ಈ ಯಾವಾಗ ಈ ತರಕಾರಿಯನ್ನು ನಾವು ತುಂಬ ಲಾರ್ಜ್ ಸ್ಕೇಲಲ್ಲಿ ಮಾಡಿ ಒಂದು ದೊಡ್ಡ ಮಾರುಕಟ್ಟೆಗೆ ಪೂರೈಸಬೇಕು ಅಂತ ಹೇಳುವ ಒಂದು ಆ ಮಾರುಕಟ್ಟೆಯ ಆಮಿಷಕ್ಕೆ ಒಳಗಾಗ್ತೇವೆ ಅಂದ್ರೆ ಕಂಪಲ್ಷನ್, ಅದು ಒಂದು ರೀತಿಯ ಧಾವಂತ ಕೂಡ ಅದರಲ್ಲೂ. ಈಗ ಅವ್ರಿಗೆ ಈಗ ಮುಂದಿನ ತಿಂಗಳು ನಾನು ಇಷ್ಟು ಕ್ವಿಂಟಲ್ ಯಾವುದೋ ತರಕಾರಿನ ಪೂರೈಸಲೇಬೇಕು ಅಂತ ಹೇಳಿ ನನಗೊಂದು ಆರ್ಡರ್ ಇದ್ರೆ, ಆಗ ನಾನು ಏನ್ ಮಾಡ್ತೇನೆ ಅಂದ್ರೆ ಹೇಗಾದ್ರೂ ಮಾಡಿ ಅದಿಷ್ಟನ್ನು ಪೂರೈಸೋ. 1 ಎಕರೆಯಲ್ಲಿ ಇಷ್ಟು ಕ್ವಿಂಟಲ್ ಅಥವಾ ಇಷ್ಟು ಕೆಜಿ ವಾಟ್ ಎವರ್ ಇದನ್ನ ತರಕಾರಿ ಬೆಳೆದ ರೈತ ಅಂತ ಪೇಪರ್ ಅಲ್ಲಿ ಬರೋದು ನೋಡ್ತೀವಿ ಅಷ್ಟೇ ಹೊರತು ಕ್ವಾಲಿಟಿ ಏನಿದೆ ಅದರದ್ದು, ಅವ್ನು ಏನ್ ಹಾಕದ ಅನ್ನೋದು ಅದ್ರ ಬಗ್ಗೆ ಗಮನ ಆಗ್ತಿದೆ. ಯಾಕಂದ್ರೆ ಈಗೆಲ್ಲ ಪ್ರಾಬ್ಲಿ ಈ ವರ್ಲ್ಡ್ ರೆಕಾರ್ಡ್ಗಳ ಕಾಲ, ಅದರಲ್ಲಿ ದೊಡ್ಡ ದೊಡ್ಡ ಸಂಖ್ಯೆಗಳು ಕಾಣಿಸ್ಬೇಕು. ಮತ್ತೆ ಈ ಪೆಸ್ಟಿಸೈಡ್ ಬಹಳ ದೊಡ್ಡ ಸಮಸ್ಯೆ ಅಂದ್ರೆ ನೋಡಿ, ತಕ್ಷಣ ಅದರದ್ದು ಪರಿಣಾಮ ಮಾರದವನಿಗೆ ಗೊತ್ತಾಗೋದಿಲ್ಲ ಅಥವಾ ಅದನ್ನು ಊಟ ಮಾಡಿದವನಿಗೆ ಗೊತ್ತಾಗೋದಿಲ್ಲ. ಹೀಗಾಗಿ ಜನ ಗಂಭೀರವಾಗಿ ತಗೊಳ್ಳೋದಿಲ್ಲ ಅದನ್ನು. ಅದು ಬಹಳ ದೀರ್ಘಕಾಲದ ನಂತರ ಬಹಳ ಇರ್ರಿವರ್ಸಿಬಲ್ ಡ್ಯಾಮೇಜ್ ಮಾಡಿರುತ್ತೆ ಅದು. ಹೀಗಾಗಿ ನಾವು ಏನು ಇಲ್ಲಿ ರೈತರ ಜೊತೆಗೆ ಪ್ರಯತ್ನ ಮಾಡ್ತಾ ಇರೋದು ಈ ಪಾಲಿ ಹೌಸ್ನಲ್ಲಿ ಸಣ್ಣ ಮಟ್ಟದ ಕೃಷಿ ಅಂದ್ರೆ ಅವರು ಮನೆಗೆ ಅಟ್ರಾಕ್ಟಿವ್. ಸಾರಿ, ನಿಮ್ಮ ಅಲ್ಲಲ್ಲ ಗೊತ್ತಾಯ್ತು. ಅದು ನೀವು ಹೇಳ್ತಾ ಇರೋ ಪ್ರಶ್ನೆ ತುಂಬಾ ಜನ ರೈತರು ಕೂಡ ಕೇಳ್ತಾರೆ. ಇದು ಫೈನಾನ್ಷಿಯಲಿ ವಯೇಬಲ್, ಇದು ಆರ್ಥಿಕವಾಗಿ ಲಾಭದಾಯಕವಾ ಅಂತ ಹೇಳಿ. ಇದು ಖಂಡಿತವಾಗಿಯೂ ನಾವು ಎದುರಿಸಲೇಬೇಕಾದ ಪ್ರಶ್ನೆ. ಒಮ್ಮೆಲೆ ಅದು ಕೇವಲ ತರಕಾರಿಯನ್ನ ಮಾಡಿ ಬರೀ 5 ಸೆಂಟ್ಸ್ ಅಲ್ಲಿ 10 ಸೆಂಟ್ಸ್ ಅಲ್ಲಿ ಮನೆ ಅಂಗಳದಲ್ಲಿ ತರಕಾರಿ ಮಾಡಿ ನಾನು ಜೀವನ ಕಟ್ಕೊಳ್ತೀನಿ ಅಂತಂದ್ರೆ ಸಾಧ್ಯ ಆಗೋದಿಲ್ಲ. ಅದು ಖಂಡಿತವಾಗಿ ಅದು ಅವರ ಒಂದು ಮಾರ್ಜಿನಲ್ ಆದಾಯ ತಂದು ಕೊಡುತ್ತಾರೆ. ಒಂದು ತಿಂಗಳಲ್ಲಿ ಒಬ್ರು ಒಂದು ಸಣ್ಣ ಕೃಷಿ ಕುಟುಂಬ, ಬಹಳ ಸಣ್ಣ ಕೃಷಿ ಕುಟುಂಬ ಅಂತ ಇಟ್ಕೊಂಡು ಒಂದು 1/2 ಎಕರೆ 1 ಎಕರೆ ಇರುವ ಸಣ್ಣ ಕೃಷಿ ಕುಟುಂಬದವರು ಒಂದು 1/2 ಎಕರೆ 1/4 ಎಕರೆಯಲ್ಲಿ ಪಾಲಿ ಹೌಸ್ ಕೃಷಿಯನ್ನು ಅಥವಾ ಮನೆ ಅಂಗಳದಲ್ಲಿ ಪಾಲಿ ಹೌಸ್ ಕೃಷಿಯನ್ನು ಮಾಡಿದರೆ, ತರಕಾರಿಯನ್ನು ಬೆಳೆಸಿದ್ರೆ ಅವರು ಒಳ್ಳೆಯ ತರಕಾರಿಯನ್ನು ತಿನ್ಬೋದು, ಬಳಸ್ಬೋದು, ಅವರ ಬಂಧುಗಳು ಬಳಸ್ಬೋದು. ಒಂದಷ್ಟು ನಾವು ಮಾರುಕಟ್ಟೆಗೆ ಕೊಡ್ಬೋದು. ಆಗ ಅವರಿಗೆ ತಿಂಗಳಿಗೆ ಖಂಡಿತವಾಗಿಯೂ ಕೂಡ ಅವರದೆಲ್ಲ ತರಕಾರಿಯ ವೆಚ್ಚವೂ ಹೋಗಿ ಲಾಭ ಆಗಿ ಒಂದಷ್ಟು ತಿಂಗಳ ಅಂತ್ಯಕ್ಕೆ ಒಂದಷ್ಟು ಲಾಭವನ್ನು ಗಳಿಸ್ತಾರೆ. ಇದರಿಂದ 2 ದೊಡ್ಡ ಲಾಭ. ಅವರಿಗೆ ಒಂದು 10, 15, 20 ಸಾವಿರ ತಿಂಗಳಿಗೆ ಆದಾಯ, ಜೊತೆಗೆ ಅಷ್ಟು ಜನರಿಗೆ ಒಂದು ಒಳ್ಳೆಯ ತರಕಾರಿಯ, ಯಾಕೆಂದ್ರೆ ಅದಕ್ಕೆ ಪ್ರೀಮಿಯಂ ದರ ಇದೆ. ನೀವು ಮಾರ್ಕೆಟ್ ಅಲ್ಲಿ 50 ರೂಪಾಯಿ ಇರೋ ಕೆಜಿನ ಅವರು 60 ರೂಪಾಯಿಗೆ ಮಾರ್ಬೋದು. ಯಾಕೆಂದ್ರೆ ಜನರಿಗೆ ವಿಶ್ವಾಸ ಇದೆ, ಸ್ಥಳೀಯವಾಗಿ ಇಲ್ಲಿ ಇವ್ರು ಬೆಳೆದಿದ್ದನ್ನು ನೋಡಿದ್ದಾರೆ, ಇವ್ರ ಬಗ್ಗೆ ಒಂದು ಖಚಿತತೆ ಇದೆ. ಇದನ್ನ ನಾವೊಂದು ಮೂವ್ಮೆಂಟ್ ಆಗಿ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ. ಮೂವ್ಮೆಂಟ್ ಅಂದ್ರೆ ಈ ನಮ್ಮ ಶಿರ್ಸಿಯ ಅಂತ ಪಟ್ಟಣ ಅಂತ ಹೇಳಿ ಇಟ್ಕೊಳ್ಳಿ. ಒಂದು ಶಿರ್ಸಿಯ ಹಳ್ಳಿಯಲ್ಲಿ ಪಟ್ಟಣ ಸೇರಿ ಒಂದು 500 ಜನ ಕೃಷಿಗೆ ಇಳಿದ್ರೆ, ತರಕಾರಿ ಕೃಷಿಗೆ ಇಳಿದ್ರೆ, ನಮ್ಮ ಶಿರ್ಸಿ ತಾಲೂಕು ಅಷ್ಟೇ ಅಲ್ಲ, ನಾವು ಅಕ್ಕಪಕ್ಕದ 2-3 ತಾಲೂಕುಗಳಿಗೂ ಕೂಡ ನಿರಂತರವಾಗಿ ತರಕಾರಿಯನ್ನು ಈ ತರದ್ದು ಒಂದು ಆಲ್ಟರ್ನೇಟ್ ಮಾರುಕಟ್ಟೆ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಮ್ಮೂರಲ್ಲಿ ನಮ್ಗೊಂದು ಹೆಮ್ಮೆ ಇದೆ ಏನಂತಂದ್ರೆ, ಈಗಾಗಲೇ ಒಂದು ಸಾವಯವ ಸಹಕಾರಿ ಸಂಘ ಇದಕ್ಕೊಂದು ಒಳ್ಳೆಯ ಮಾರುಕಟ್ಟೆ ನಿರ್ಮಿಸಿದೆ. ಅನೇಕ ಸಾವಯವ ವಸ್ತುಗಳು ರೈತರು ನೇರವಾಗಿ ಬಂದು ಮಾರ್ತಾರೆ. ರೈತರಿಗೆ ಹೀಗಾಗಿ ಒಂದು ಭಾಳ, ನೀವು ಬೇಕಾದರೆ 5 kg ಯಾವುದೋ ಒಂದು ಹಣ್ಣನ್ನು ತರಕಾರಿನೋ ಬೆಳೆರಿ. ಸಿರ್ಸಿಯಲ್ಲಿ ಭಾಳ ಫೇರ್ ಮಾರ್ಕೆಟ್ ಇದೆ, ಟೆಂಡರ್ ಹಾಕಿ ತಗೊಂಡು ಹೋಗ್ತಾರೆ. ಅಂದರೆ ಎಷ್ಟು, ಹೀಗಾಗಿ ರೈತನಿಗೆ ಒಂದು ವಾಲ್ಯೂಮ್ ಮುಖ್ಯ ಅಲ್ಲ, ಕ್ವಾಲಿಟಿ. ಯಾಕೆಂದ್ರೆ ಇಲ್ಲಿ 2 ಥರದ ಕ್ರಾಸ್ ಚೆಕ್ ಇರುತ್ತೆ. ಒಂದು ನಮ್ಮ ಸ್ಥಳೀಯವಾಗಿ ಜನ ಗಮನಿಸ್ತಾ ಇರ್ತಾರೆ, ನೀವು ಏನನ್ನ ಬೆಳೆದಿದ್ದೀರಾ, ಹೇಗೆ ಬೆಳೆದಿದ್ದೀರಾ ಅಂತ ಹೇಳಿ. ಎಲ್ಲೋ ಯಾವುದೋ ತೋಟದಲ್ಲಿ ಅಲ್ಲ, ನಮ್ಮೂರ್ದೇ. ಹೌದು, ಹೀಗಾಗಿ ಅದನ್ನೊಂದು ಒಂದು ಅಭಿಯಾನ ಆದರೆ ಹೆಚ್ಚೆಚ್ಚು ರೈತರು ಅದನ್ನು ಬಳಸಿದ್ರೆ ಇದು ಬಹಳ ದೊಡ್ಡ ಕ್ರಾಂತಿ ಆಗುತ್ತೆ. ಇದು ನಿಜಕ್ಕೂ ನಮ್ಮ ಮಲೆನಾಡು, ಕರಾವಳಿ ಎಲ್ಲ ಕಡೆ ಆಗಬೇಕು. ಯಾಕೆಂದರೆ ಈಗಾಗಲೇ ನಮ್ಮ ಅನೇಕ ಸಂಶೋಧನಾ ವರದಿಗಳು ಮೆಡಿಕಲ್ ಸೈನ್ಸಲ್ಲಿ ಹೇಳ್ತಾ ಇರೋದು,
ನಮ್ಮ ಬಹಳಷ್ಟು ಇವತ್ತಿನ ಹೊಸದಾಗಿ ಆಕ್ರಮಿಸ್ತಾ ಇರುವಂಥ ರೋಗಗಳಲ್ಲಿ ಬಹುಪಾಲು ಕಾರಣ ಈ ಪೆಸ್ಟಿಸೈಡ್ ಇಶ್ಯೂಸ್ ಇದೆ. ಅದು ನಿಮ್ಮ ಅನೇಕ ತರಾವರಿ ಕ್ಯಾನ್ಸರ್ ರೋಗ ಇರ್ಬೋದು ಅಥವಾ ಹಾರ್ಮೋನ್ ರಿಲೇಟೆಡ್ ರೋಗಗಳಿರ್ಬೋದು, ಇವೆಲ್ಲವೂ ಕೂಡ ಅತಿಯಾದ ಕೆಮಿಕಲ್ಸ್ ನಮ್ಮ ಬಾಡಿಗೆ ಸೇರ್ತಾ ಇದೆ ಹೇಳೋ ಕಾರಣಕ್ಕಾಗಿ. ಓಕೆ, ಸೊ ಈಗ ಈ ರೀತಿ ಬೇರೆ ಬೇರೆ ಪ್ರಯತ್ನಗಳನ್ನು ಹೇಗೆ ಮಾಡ್ತಾ ಇದ್ದೀರಿ? ಇನ್ನೊಂದು ಮುಖ್ಯವಾಗಿ ನಮಗೆ ಕಾಣುವಂಥದ್ದು, ಈಗಿನ ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ಈ ಹಳ್ಳಿಯಲ್ಲಿ ಬೆಳೀತಾ ಇರುವಂಥ ಯಾವುದೇ ಪದಾರ್ಥಗಳಿರ್ಬೋದು ಅದನ್ನು ವ್ಯಾಲ್ಯೂ ಆ್ಯಡ್ ಮಾಡಿ ಯಾವ ಥರ ಬಳಸ್ಕೊಳ್ಬೋದು ಅನ್ನೋದು. ಇದರಲ್ಲಿ ನಾವು 3 ವಿಷಯವನ್ನು ಸ್ವಲ್ಪ 3 ಭಾಗ ಮಾಡ್ಕೊಳ್ಬೋದು. ಒಂದು, ಈಗಾಗಲೇ ನಾನು ಮೊದಲನೇದಾಗಿ ಹೇಳಿದ್ದು ಏನು ಅಂದರೆ, ನಮ್ಮ ಮುಖ್ಯ ಆಹಾರ ಫುಡ್, ಅದು ಅಕ್ಕಿ ಇರ್ಬೋದು ಅಥವಾ ನಮ್ಮ ಯಾವುದೇ ಸ್ಟೇಪಲ್ ಫುಡ್, ತರಕಾರಿನೂ ಬರ್ಬೋದು. ಇದ್ರ ಬಗ್ಗೆ ಇದರೊಳಗಡೆ ವ್ಯಾಲ್ಯೂ ಅಡಿಷನ್ ಅಂದರೆ ಗುಣಮಟ್ಟದ ಯಾವುದೇ ಪೆಸ್ಟಿಸೈಡ್ ಇಲ್ಲದ ಆಹಾರವನ್ನು ಒದಗಿಸೋದೇ ಒಂದು ದೊಡ್ಡ ಸಾಧನೆ. ಹೀಗಾಗಿ ಇವತ್ತು ನಿಮಗೆ ನೀವೇ ಹೇಳಿದಾಗ ಈಗ ತುಂಬ ಪ್ರೀಮಿಯಂ ಪ್ರೈಸ್ ಕೂಡ ಸಿಗುತ್ತೆ ಅದಕ್ಕೆ. ನಾವು ಉದಾಹರಣೆಗೆ ನಮ್ಮ ಸಿರ್ಸಿ ತಾಲೂಕಿನ ಮಂಜುಗುಣಿ ಕ್ಷೇತ್ರ ಅಂತ ಹೇಳಿದೆ, ಭಾಳ ದೊಡ್ಡ ವೆಂಕಟರಮಣ ದೇವಸ್ಥಾನ ಇದೆ, ಭಾಳ ಪುರಾತನ ದೇವಸ್ಥಾನ. ಆ ಪ್ರದೇಶ ಈ ಸಣ್ಣಕ್ಕಿ ಅಂತ ಹೇಳಿರುತ್ತೆ, ಅದು ತುಂಬ ಅದಕ್ಕೆ ಮಧುರವಾದ ಒಂದು ಸುವಾಸನೆ ಇದೆ. ನಮ್ಮ ಪರಂಪರೆಯಲ್ಲಿ ಭಾಳ ಪಾರಂಪರಿಕ ಹಲವು ಶತಮಾನಗಳಿಂದ ನಮಗೆ ಅಲ್ಲಿಯ ಅಕ್ಕಿ ತುಂಬ ಇಲ್ಲಿಯ ಜನಪ್ರಿಯ. ಅದು ಪಾಯಸಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಅಕ್ಕಿನ ಏನೂ ಇಲ್ಲ, ಅಕ್ಕಿಯನ್ನು ಯಾವುದೇ ರಾಸಾಯನಿಕಗಳಿಲ್ಲದೆ ಬಳಸೋದೇ, ಅಂದರೆ ಬೆಳೆಸಿ ಅದನ್ನು ಮಾರುಕಟ್ಟೆ ಮಾಡೋದು ಇವತ್ತಿನ ಒಂದು ದೊಡ್ಡ ನೀಡ್. ಹೀಗಾಗಿ ಅಲ್ಲಿಯ ರೈತರೆಲ್ಲ ಸೇರಿ ಸಣ್ಣಕ್ಕಿಯನ್ನು, ಮಂಜುಗುಣಿ ಸಣ್ಣಕ್ಕಿ ಅಂತಲೇ, ಅದು 10 kg 20 kg ಆ ಥರ ಒಂದು ಶುದ್ಧ ಅಕ್ಕಿಯನ್ನು ಅವರು ಮಾರುಕಟ್ಟೆ ಮಾಡ್ತಾ ಇದ್ದಾರೆ. ಪ್ಯಾಕೇಜಿಂಗ್ ಮಾಡಿ ಇವತ್ತು ಮಾರುಕಟ್ಟೆಗೆ ಬಂದಿದೆ. ಅಲ್ಲಿಯ ರೈತರು ನೇರವಾಗಿ ರೈತರೇ ಬೆಳೆದಿದ್ದು ನಮ್ಮ ಇಲ್ಲಿ ಸಹಕಾರಿ ಸಂಘಗಳಲ್ಲಿ ಮಾರ್ತಾ ಇದ್ದಾರೆ. ಆ ಥರದ ಪ್ರಯತ್ನಗಳು ಇವತ್ತು ನಮ್ಮ ಇಡೀ ಮಲೆನಾಡು ಕೃಷಿ ಕರಾವಳಿಯಲ್ಲಿ ಎಲ್ಲ ಕಡೆ ಈ ಥರ ಅಲ್ಲಿಲ್ಲದೆ ವಿಶೇಷವಾದಂಥ, ಅದು ಈಗ ಉದಾಹರಣೆಗೆ ನಮ್ಮ ಕರಾವಳಿಗೆ ಬಂದರೆ ಅದು ಯಾವುದು ಕಾಳುಮೆಣಸು ಇರ್ಬೋದು ಉದಾಹರಣೆಗೆ, ಅಥವಾ ಅರಿಶಿಣ ಶುಂಠಿ ಅಂತದ್ದು ಇರ್ಬೋದು, ಯಾವುದೇ ಉತ್ಪನ್ನ ಇರ್ಬೋದು, ಅವುಗಳನ್ನು ಶುದ್ಧ ಉತ್ಪನ್ನಗಳು, ಅವುಗಳನ್ನು ಮಾರುಕಟ್ಟೆ ಮಾಡೋದು ಒಂದು ಭಾಗ, ಸ್ಟೇಪಲ್ ಫುಡ್. ಎರಡನೇದು ಈ ಯಾವುದು ನಮ್ಮ ಸಂಬಾರು ಬೆಳೆಗಳಿದೆ ಅಥವಾ ಔಷಧಿ ಮೂಲಿಕೆಗಳಿದೆ, ಇವುಗಳ ಮೌಲ್ಯವರ್ಧನೆ. ನೀವು ಹೇಳಿದ್ರೆ ಈಗ ಬಹಳ ಮುಖ್ಯ. ಅದು ನಾವು ಬಹಳಷ್ಟು ಸಲ ಮೌಲ್ಯವರ್ಧನೆ ಮಾಡ್ದೇ ರೈತರು ಮಾರಿಬಿಡ್ತೇವೆ. ಅದರಿಂದ 2 ನಷ್ಟ. ಒಂದು, ರೈತರಿಗೆ ಆರ್ಥಿಕವಾಗಿ ನಷ್ಟ. ಇನ್ನೊಂದು ದೊಡ್ಡದೇನು ಅಂದರೆ ಅದರೊಳಗಡೆ ಏನೋ ಒಂದು ತುಂಬ ಉತ್ತಮವಾದ ಒಂದು ಪೌಷ್ಟಿಕಾಂಶ ಇರ್ಬೋದು ಅಥವಾ ಆರೋಗ್ಯಕ್ಕೆ ದೇಹಕ್ಕೆ ಬೇಕಾದ ಒಂದು ಮೆಡಿಸಿನಲ್ ವ್ಯಾಲ್ಯೂ ಇರ್ಬೋದು, ಅದು ನಷ್ಟ ಆಗ್ಬಿಡುತ್ತೆ, ಅದ್ರ ಜೊತೆಗೂ ಮಿಕ್ಸ್ ಹೋಗ್ಬಿಡುತ್ತೆ. ಉದಾಹರಣೆಗೆ ನೋಡಿ, ಕೋಕಂ. ಈಗ ಕೋಕಂ ನಮ್ಮ ಕರಾವಳಿ ಮಲೆನಾಡಲ್ಲಿ ಮೊದಲು ಬರೇ ಒಂದು 20-30 ವರ್ಷದಿಂದ ಅದೊಂದು ಕಾಡು ಬೆಳೆ, ಯಾರು ಬಳಸ್ತಾನೆ ಇರಲಿಲ್ಲ ಅದನ್ನ. ಇವತ್ತು ಕೋಕಂ ಇದ್ದು ಸಿಪ್ಪೆಗೆ ಮಾರುಕಟ್ಟೆ ಇದೆ, ಕೋಕಂ ಇದ್ದು ಹಣ್ಣಿನ ಪಲ್ಪಿಗೆ ಮಾರುಕಟ್ಟೆ ಇದೆ, ಕೋಕಂಬಿನ ಬೀಜಕ್ಕೆ ಮಾರುಕಟ್ಟೆ ಇದೆ. ಯಾಕೆಂದ್ರೆ ಈಗ ಒಂದು 30 ವರ್ಷದಲ್ಲಿ ತುಂಬ ಜನರಿಗೆ ಅವೇರ್ನೆಸ್ ಬಂತು. ಅದು ಕೋಕಂ ಸಿರಪ್ ತುಂಬ ಒಳ್ಳೆಯದು, ಅದು ಒಬೆಸಿಟಿಯನ್ನು ಕಡಿಮೆ ಮಾಡುತ್ತೆ. ಅದಕ್ಕೆ ಹೀಗಾಗಿ ವಿದೇಶದಲ್ಲೂ ಕೂಡ ಮಾರುಕಟ್ಟೆ ಆಗಿದೆ. ಸೊ ಹೀಗಾಗಿ ತುಂಬ ರೈತರು ಇವತ್ತು ಕೋಕಂ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ಗಳನ್ನು ಇವತ್ತು ಮಾರುಕಟ್ಟೆಗೆ ತಂದಿದ್ದಾರೆ, ರೈತರೇ ತಂದಿದ್ದಾರೆ. ಕೆಲವು ಕಡೆ ಇಂಡಿವಿಜುವಲ್ ಆಗಿ ಜಾಸ್ತಿನಾ ಅಥವಾ ಕಲೆಕ್ಟಿವ್ ಆಗಿನ? ಇದು ಇದು ಆ್ಯಕ್ಚುಲಿ ಮುಂದಿನ ಪ್ರಶ್ನೆಗೆ ತಗೊಂಡು ಹೋಗುತ್ತಾ. ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ನಾನು ಇನ್ನೊಂದು ಅದನ್ನು ಕೇಳೋದಕ್ಕೆ ಆ ಪ್ರಶ್ನೆ ನಿಜಕ್ಕೂ ಹೇಳ್ತಾನೆ. ಈ ಥರದ ಅನೇಕ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಗಳು ಇವತ್ತು ಮಲೆನಾಡು ಮತ್ತು ಕರಾವಳಿ ಪ್ರದೇಶದಲ್ಲಿ ಬಂದಿದೆ. ಅದು ಕೋಕಮಿಂದಿರ್ಬೋದು, ಏಲಕ್ಕಿದಿರ್ಬೋದು, ಅಥವಾ ನಮ್ಮ ಹಲಸಿನ ಬಾಳೆಕಾಯಿ ಉತ್ಪನ್ನಗಳಿರ್ಬೋದು, ಎಷ್ಟೋ ಉತ್ಪನ್ನಗಳಿದೆ. ಇದು ಬಹಳ ಒಂದು ವೆಲ್ಕಮ್ ಮೂವ್. ಇದು ಈಗ ಒಂದು 10-15 ವರ್ಷದಲ್ಲಿ 10 ವರ್ಷದಲ್ಲಿ ಅಂತ ಹೇಳ್ಬೋದು ತುಂಬ ಮಾರುಕಟ್ಟೆಗೆ ಬಂದಿದೆ. ಆದರೆ ಒಬ್ಬ ರೈತನಿಗೆ ಒಂದು ಸಣ್ಣ ಮಟ್ಟದಲ್ಲಿ ಅವನು ಬೆಳೆದಾಗ ಅದನ್ನು ಮಾರುಕಟ್ಟೆ ಮಾಡಲಿಕ್ಕೆ ಅವನಿಗೊಂದು ಮಿತಿ ಇರುತ್ತೆ. ಅವನು ಅದನ್ನು ಮಿತಿಯನ್ನು ಮೀರಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈಗ ಅನೇಕ ಈ ಥರ ಏನು ಮೌಲ್ಯವರ್ಧನೆ ಮಾಡಿ ಮಾರುಕಟ್ಟೆ ಹೋಗಿದ್ದಾರೆ, ಅವರಲ್ಲಿ ತುಂಬ ಜನಕ್ಕೆ ಯಶಸ್ಸನ್ನು ಸಾಧಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಒಂದು ಮಿನಿಮಮ್ ಸ್ಕೇಲ್ ಬೇಕಾಗುತ್ತೆ ಯಾವುದೇ ಒಂದು ಉದ್ಯಮವನ್ನು ಮಾಡಬೇಕಾದ್ರೆ. ನಾನೊಂದು ಹಲಸಿನಕಾಯಿದು ಒಂದು 100 ಹಪ್ಪಳ ಮಾಡಿ ನಾನು ಎಲ್ಲಿಗೆ ಹೋಗಿ ಮಾರ್ಬೋದು ಅದನ್ನು, ಅಲ್ವಾ?
ಅದೇ ನನ್ನ ಹತ್ರ ಒಂದು 10,000 ಹಪ್ಪಳ ಇದ್ದರೆ ನಾನು ಅದಕ್ಕೊಂದು ಬ್ರ್ಯಾಂಡ್ ಮಾಡ್ಬೋದು, ನಾನು ಅದಕ್ಕೆ ಪ್ಯಾಕೇಜ್ ಮಾಡ್ಬೋದು, ನಾನು ಹೊರಗಡೆ ಮಾರುಕಟ್ಟೆ ತಗೊಂಡು ಹೋಗ್ಬೋದು. ಹೀಗಾಗಿ ಆ ಒಂದು ಅಷ್ಟು ಮಾಡಬೇಕು ಅಂತಂದ್ರೆ ಅದ್ರದ್ದೇ ಆದಂತ ಒಂದು ಸಿಸ್ಟಮ್ ತಯಾರು, ಒಂದು ರೈತನ ಹತ್ರ ಆಗೋದು, ಬ್ರ್ಯಾಂಡಿಂಗ್ ಆಗ್ಬೇಕು, ಪ್ಯಾಕೇಜಿಂಗ್ ಆಗ್ಬೇಕು. ಅದಕ್ಕೆ ಆ ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟೋರು ಯಾರು? ಇದಕ್ಕೆ ಈ ಪ್ರಶ್ನೆಗೆ ಏನ್ ನಮ್ಮ ಇಡೀ ವ್ಯಾಲ್ಯೂ ಅಡಿಷನ್ ವಿಷಯ ಉಂಟಲ್ವ, ಕೃಷಿಯಲ್ಲಿ ವ್ಯಾಲ್ಯೂ ಅಡಿಷನ್, ಇದಕ್ಕೆ ತಳಮಟ್ಟದಲ್ಲಿ ಪ್ರೊಡಕ್ಷನ್ ಲೆವೆಲಲ್ಲಿ ರೈತರೇ ಬೇಕು. ಇದಕ್ಕೆ ಯಾವುದೇ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್, ಅದು ಹಪ್ಪಳ ಇರ್ಬೋದು, ಸಂಡಿಗೆ ಇರ್ಬೋದು, ನೋ ಡೌಟ್. ಆದರೆ ಅದನ್ನ ಒಂದು ಮಾರುಕಟ್ಟೆಗೆ ಒಂದು ಬ್ರ್ಯಾಂಡ್ ಮೂಲಕ ತಗೊಂಡು ಹೋಗ್ಲಿಕ್ಕೆ ಒಂದು ಫಾರ್ಮರ್ಸ್ ಕಲೆಕ್ಟಿವ್ ಬರಬೇಕಾಗುತ್ತೆ, ರೈತರು ಒಗ್ಗೂಡಬೇಕಾಗುತ್ತೆ. ಅದು ರೈತರ ಒಗ್ಗೂಡೋದು ಖಾಸಗಿ ವಲಯದಲ್ಲಾಗ್ಬೋದು. ಈಗ ಎಲ್ಲ ಏನು ಖಾಸಗಿ ಉದ್ಯಮವನ್ನು ಪ್ರಾರಂಭ ಮಾಡಿದ್ದಾರೆ, ಖಾಸಗಿ ಉದ್ಯಮ ಆದರೂ ಆಗ್ಬೋದು. ಅಥವಾ ಈಗ FPO ಅಂತ ಹೇಳಿ ಬಂದಿದೆ, ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ. ಸರ್ಕಾರ ಕೂಡ ಅದಕ್ಕೆ, ಸರ್ಕಾರದ ಬಹಳಷ್ಟು ಯೋಜನೆಗಳಲ್ಲಿ ಅದಕ್ಕೆ ಸೀಡ್ ಮನಿ ಕೊಡ್ತಾ ಇದ್ದಾರೆ. ಈಗ 10 ಜನ ರೈತರು ಸೇರಿ ಒಂದು ಫಾರ್ಮರ್ಸ್ ಪ್ರೊಡ್ಯೂಸ್ ಕಂಪನಿ ಮಾಡ್ಬೋದು. ಅದಕ್ಕೆ ಇನಿಷಿಯಲಿ ಬೇಕಾದಂಥ ಸೀಡ್ ಮನಿಯನ್ನು, ಮೂಲಧನವನ್ನು ಸರ್ಕಾರ ಕೊಡುತ್ತೆ. ಯಾಕೆಂದರೆ ಅವರಿಗೆ ಸಣ್ಣ ಯೂನಿಟ್ ಹಾಕಬೇಕು, ಅಲ್ಲಿ ಲೇಬರ್ಸ್ ಬೇಕು, ಅದಕ್ಕೆ ಪ್ಯಾಕೇಜಿಂಗ್ ಮಾಡಬೇಕು. ಆಮೇಲೆ ಯಾವುದೋ ಒಂದು ಆಯ್ದ 1, 2, 3 ಉತ್ಪನ್ನಗಳನ್ನು ಅವರು ವ್ಯಾಲ್ಯೂ ಅಡಿಷನ್ ಮಾಡಿ ಮಾರುಕಟ್ಟೆಗೆ ತಗೊಂಡು ಬಳಕೆ ಆಗ್ತಾ ಇದೆಯಾ ಅದು? ಆ ಥರದ್ದು ಉದಾಹರಣೆ ಈಗ ನೋಡಿ, ನಮ್ಮಲ್ಲಿ ನಮ್ಮ ಶಿರ್ಸಿಯ ಮಾರುಕಟ್ಟೆನ ತೆಗೆದುಕೊಂಡ್ರೆ ಇವತ್ತು ಕೋಕಮ್ ಜ್ಯೂಸ್ ಇದೆ. ಆಮೇಲೆ ಕೋಕಂಬಿದು ಸಿಪ್ಪೆದು ಅದನ್ನ ಹುಣಸೆ ಹಣ್ಣಿನ ಬದಲು ಆಲ್ಟರ್ನೇಟಿವ್ ಹುಳಿಯೋದು, ಅದನ್ನ ಬಳಸ್ತಾರೆ, ಅದು ಬಂದಿದೆ. ರಸಮ್ ಎಲ್ಲ ತುಂಬಾನೇ ರುಚಿ. ಹೌದು. ಆಮೇಲೆ ಕೋಕಂಬಿದು ಬೀಜದ ತುಪ್ಪ ಬಂದಿದೆ, ಅದಕ್ಕೆ ಕೋಕಮ್ ಬಟರ್ ತುಪ್ಪ, ಅದು ತುಂಬಾ ಒಳ್ಳೆಯ ನ್ಯೂಟ್ರಿಷಿಯಸ್ ಫ್ಯಾಟ್. ಅದು ಎಲ್ಲ ಈ ಆಲ್ಟರ್ನೇಟ್ ನೀವೇನು ತುಪ್ಪವನ್ನು ಹೇಗೆ ಬಳಸ್ತೀರಲ್ವ, ಆಕ್ಚುಲಿ ಮಲೆನಾಡಲ್ಲಿ ಇತ್ತು, ಅದು ಮೊದಲಿತ್ತು. ಹೌದು, ಮುರುಗಲು ತುಪ್ಪ ಅಂತ ಹೇಳ್ತಾ ಇದ್ರು ಅದಕ್ಕೆ. ಈಗ ಒಂದು 5 ದಶಕದ ಹಿಂದವರೆಗೆ ತುಂಬಾ ವ್ಯಾಪಕ ಇತ್ತು, ಅದು ಬಳಸ್ತಾ ಇದ್ರು. ಆಮೇಲೆ ಅದು ಹೋಗ್ಬಿಡ್ತು, ಈಗ ಮತ್ತೆ ಬರ್ತಾ ಇದೆ, ಪುನರುಜ್ಜೀವನ ಆಗಿದೆ. ಅನೇಕ ರೀತಿಯ ಹಪ್ಪಳಗಳು ಬಂದಿದೆ, ಸಂಡಿಗೆಗಳು ಬಂದಿದೆ. ಆಮೇಲೆ ಈ ಹೊಸ ರೀತಿಯ ಸಿಹಿ ತಿಂಡಿಗಳು, ಯಾವುದು ಮಾವಿನ ಹಣ್ಣಿನ ಪಲ್ಪು, ಹಲಸಿನ ಹಣ್ಣಿನ ಪಲ್ಪನ್ನು ಈ ಚಾಕ್ಲೇಟ್ ಬಾರ್ ಮಾಡುವಂಥದ್ದು, ಆ ಥರದ ಉತ್ಪನ್ನಗಳು. ಇವುಗಳೆಲ್ಲ ಹೇಗೆ ಇದು ಡಿಸೆಂಟ್ರಲೈಸ್ಡ್. ಇದು ಪ್ರೊಡಕ್ಷನ್ನು ಒಂದಷ್ಟು ರೈತರು ಮಾಡ್ತಾರೆ, ರೈತರು ಅಥವಾ ಗೃಹಿಣಿಯರು, ಅನೇಕ ಮಹಿಳೆಯರು ತೊಡ್ಕೊಂಡಿದ್ದಾರೆ ಆ್ಯಕ್ಚುಲಿ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಿರಿಧಾನ್ಯದ ಉತ್ಪನ್ನಗಳು, ಬೇರೆ ಬೇರೆ ರೀತಿಯ ಸಿರಿಧಾನ್ಯದ ಕಾಂಬಿನೇಷನ್ನ ಪೌಡ್ರ್ಗಳು, ಅದು ಮಕ್ಕಳಿಗೆ, ದೊಡ್ಡವರಿಗೆ ಇತ್ಯಾದಿ. ಆದರೆ ಅವುಗಳನ್ನು ಒಂದು ಕ್ವಾಲಿಟಿಯನ್ನು ಸ್ಟ್ಯಾಂಡರ್ಡೈಸ್ ಮಾಡಿ ಒಂದೇ ಸೆಂಟ್ರಲ್ಲಿ ತಂದು ಅದನ್ನು ಒಂದೇ ಕ್ವಾಲಿಟಿಯಲ್ಲಿ ಅದನ್ನು ಪ್ರೊಡಕ್ಷನ್ ಮಾಡಿ, ಅದಕ್ಕೆ ಎಲ್ಲ ಸ್ವಚ್ಛತೆಯ ಮಾನದಂಡ, ಕ್ವಾಲಿಟಿಯ ಮಾನದಂಡವನ್ನು ಇಟ್ಟುಕೊಂಡು ಅದನ್ನು ತಯಾರು ಮಾಡಿ, ಪ್ಯಾಕೇಜಿಂಗ್ ಮಾಡಿ, ಬ್ರ್ಯಾಂಡ್ ಮಾಡಿ, FPO ಅಂಡರ್ ಬ್ರ್ಯಾಂಡ್ ಮಾಡ್ತಾ ಇದ್ದಾರೆ. ಒಂದು ಯಾವುದು ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ. ನಮ್ಮ ಉತ್ತರ ಕನ್ನಡದಲ್ಲೇ ಸುಮಾರು ಒಂದು 10-20 ದೊಡ್ಡ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಬಂದಿದೆ ಈಗ, ತುಂಬ ಇದ್ರಲ್ಲಿ ತೊಡ್ಕೊಂಡವ್ರು. 20. ಹೌದು. ಈಗ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೊತ್ತು ನಾವು ಪ್ರಕೃತಿಯ ಸುತ್ತಲಿನ ಹಲವಾರು ವಿಚಾರಗಳ ಬಗ್ಗೆ, ಅದು ಕೃಷಿ ಇರ್ಬೋದು, ಆರೋಗ್ಯದಲ್ಲಿ ಅಗತ್ಯ ಇರುವಂಥದ್ದು ಇರ್ಬೋದು, ಹಾಗೆ ವ್ಯಾಲ್ಯೂ ಅಡಿಷನ್ ಇರ್ಬೋದು, ಇದ್ರ ಬಗ್ಗೆ ತುಂಬ ಸರಳವಾಗಿ ಎಲ್ಲರಿಗೂ ಕೂಡ ಅರ್ಥವಾಗೋ ರೀತಿಯಲ್ಲಿ ಹೇಳ್ಕೊಟ್ಟಿದ್ದೀರಾ. ಅದಕ್ಕೆ ಪೂರಕವಾಗಿ ನಿಮಗೆ ಧನ್ಯವಾದವನ್ನು ಹೇಳ್ತಾ, ಇದು ಹಾರ್ದಿಕ್ ಹರ್ಬಲ್ಸ್ ಅವರ ಸತ್ವಂ ರೇಂಜ್ ಆಫ್ ಪ್ರಾಡಕ್ಟ್ಸು. ನಿಮ್ಮ ಮಾತಿಗೆ ಪೂರಕವಾಗೇನೆ ಇದೆ ಅವರ ಪ್ರಾಡಕ್ಟ್ಸ್ ಕೂಡ. ಅವರು ಹರ್ಬಲ್ ಎಕ್ಸ್ಟ್ರಾಕ್ಟ್ಗಳ ಮೂಲಕ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ಮಾಡಿದ್ದಾರೆ. ಅದು ಹರ್ಬಲ್ ವಾಟರ್ ಇರ್ಬೋದು, ಹಾಗೆ ಸೋಪ್ ಇರ್ಬೋದು, ಬೇರೆ ಬೇರೆ ಪ್ರಾಡಕ್ಟ್ಗಳಿದೆ. ಅದ್ರ ಜೊತೆಗೆ ನಿಮಗೆ ಇನ್ನೊಂದು ಗಿಫ್ಟ್ ಹ್ಯಾಂಪರ್, ಇದು ಕೂಡ ಅಷ್ಟೇನೆ, ಗ್ರಾಮರಾಜ್ಯ ಅಂತ ಹೇಳ್ಕೊಂಡು ಇವರು ಕೂಡ ಅಷ್ಟೇನೆ ಸಾವಯವ ಮತ್ತು ಗೋ ಆಧಾರಿತ ಉತ್ಪನ್ನಗಳು. ಅದು ಕಾಕತಾಳಿಯೋ ಏನೋ ನಮ್ಮ ಚರ್ಚೆಗೆ ಪೂರಕವಾಗಿ, ಹೌದು, ನಮಗೆ ಗಿಫ್ಟಿಂಗ್ ಸ್ಪಾನ್ಸರ್ಸ್ ಆಗಿದ್ದಾರೆ. ಬಳಸಿ. ನಿಮ್ಮ ಈ ಮಾರ್ಗದರ್ಶನ ಇನ್ನೊಂದಿಷ್ಟು ಜನರಿಗೆ ಸಿಗಬೇಕು, ಹಾಗೂ ನಮ್ಮ ಈ ಸಂಚಿಕೆಯ ಮೂಲಕ ಒಂದಿಷ್ಟು ಜನ ಇದರಿಂದ ಪ್ರೇರಿತರಾಗಿರ್ತಾರೆ ಅಂತ ತಿಳ್ಕೊಳ್ತಾ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ಹೇಳ್ತೇನೆ. ಧನ್ಯವಾದ. ನಿಮ್ಮ ವಾಹಿನಿಗೆ ಈ ಥರದ ತಳಮಟ್ಟದ ವಿಷಯಗಳನ್ನು, ಸಮಾಜಕ್ಕೆ ಅತ್ಯಂತ ಅಗತ್ಯ ಇರುವಂಥ ವಿಷಯಗಳನ್ನು ನೀವು ತಮ್ಮ ವಾಹಿನಿಗೆ ಈ ಥರ ಸಂಪರ್ಕ ಮಾಡಿ, ಏನು ಜನರ ಈ ಒಂದು ಮಾಹಿತಿಗೋಸ್ಕರ ಇದೊಂದು ಆ್ಯಕ್ಚುಲಿ ಇದೊಂದು ಯಜ್ಞ, ಈ ಜ್ಞಾನ ಯಜ್ಞ ಇದು ನಿರಂತರವಾಗಿ ನಡಿಬೇಕು. ಇದು ಇವತ್ತಿನ ಕಾಲಘಟ್ಟದ ಮಾಧ್ಯಮ, ಇದು ಈ ವಾಹಿನಿ.
ಹೀಗಾಗಿ ಈ ಒಂದು ಹೊಸ ಪ್ರಯತ್ನದಲ್ಲಿದ್ದೀರಿ. ಇದು ಇವತ್ತಿನ ತಲೆಮಾರಿಗೆ ಖಂಡಿತವಾಗಿಯೂ ಅಗತ್ಯ ಇರುವಂಥದ್ದು. ಹಾಗೆ ನಿಮ್ಮ ಈ ಕಾರ್ಯಕ್ಕೆ ಸದಾ ಒಂದು ಯಶಸ್ಸಾಗಲಿ ಅಂತ ಹೇಳಿ ಕೂಡ ನನ್ನ ಹಾರೈಸ್ತೇನೆ. ಮತ್ತು ನಮ್ಮ ಊರಿಗೆ ಬಂದು ನಮ್ಮ ಜೊತೆ ನಮ್ಮನ್ನು ಹುಡುಕಿ ಇಷ್ಟು ಮಾತಾಡಿಸಿದ್ದಕ್ಕೆ ಕೂಡ ನಾನು ಕೂಡ ನಿಮಗೆ ಕೃತಜ್ಞನಾಗಿದ್ದೇನೆ. ನಮಸ್ಕಾರ. ನಮಸ್ಕಾರ. ಸೊ ಇದು ಈ ಹೊತ್ತಿನ ವಿಶೇಷ. ಈ ಸಂಚಿಕೆಯ ಮೂಲಕ ನಿಮ್ಮಲ್ಲೂ ಕೂಡ ಅದೊಂದಿಷ್ಟು ಸ್ಫೂರ್ತಿ ಹಾಗೂ ಯೋಚನೆಗೆ ಅವಕಾಶ ಆಗಿದೆ ಅಂತಂದರೆ ಅದು ಈ ಸಂಚಿಕೆಯ ಸಾರ್ಥಕತೆ ಅಂತ ಭಾವಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವ್ಯಕ್ತಿ ಹಾಗೂ ವ್ಯಕ್ತಿತ್ವ ನಮ್ಮ ಜೊತೆಗಿರ್ತಾರೆ. ಅವ್ರ ಜೊತೆ ಲೆಟ್ಸ್ ಡೈವ್ ಡೀಪ್ ಇನ್ ಟು ಕಾನ್ವರ್ಸೇಷನ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.